ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಮುಂದಿನ ಭಾಗವನ್ನು ಓದ್ತಾ ಇದ್ದೀವಿ. ಅಧ್ಯಾಯ 20. ಗಂಡನನ್ನು ಬಿಟ್ಟು ಬಂದು 4 ವರ್ಷವಾಯಿತು. ಸಂಪರ್ಕವೇ ಇಲ್ಲ. 1 ವರ್ಷದ ಹಿಂದೆ ಅತ್ತೆ ಮಾವ ಬಂದು ಹೋದ ನಂತರವೂ ಇಲ್ಲ. ಅಲ್ಲಿಂದ ಬಂದ ಮೇಲೆ ನಾನು ಯಾಕೆ ಒಂದೇ ಕಾಗದವನ್ನಾದರೂ ಬರೆಯಲಿಲ್ಲ, ಒಂದು ಕಾಗದನ್ನಾದರೂ ಬರೆಯಲಿಲ್ಲ ಎಂಬ ಪ್ರಶ್ನೆ ಒಂದು ಮನಸ್ಸಿನಲ್ಲಿ ಹುಟ್ಟಿತ್ತು. ಬರೆಯಲು ಏನಿತ್ತು? ಮೋಹನ್ ಲಾಲ್ ಹತ್ತಿರ ಇಂತಿಂಥ ಮಾತುಗಳಾದವು. ಅವರು ನನ್ನ ಕೆನ್ನೆಗೆ ಪಟಪಟನೆ ಹೊಡೆದರು. ರೆಕಾರ್ಡಿಂಗ್ ಮೆಷಿನ್ ಎತ್ತುಕೊಂಡು ಹೊರಗೆ ಬಂದವಳು ಸಮುದ್ರಕ್ಕೆ ಬೀಳುವ ಆಲೋಚನೆಯಿಂದ ತುಂಬ ಹೊತ್ತು ನಿಂತಿದ್ದೆ. ಅನಂತರ ಅವನಿಲ್ಲದೆಯೂ ಸಂಗೀತ ಸಾಧನೆ ಮಾಡಬೇಕು ಎಂದು ನಿಶ್ಚಯಿಸಿದೆ. ಈ ತೋಟದ ಮನೆ, ರಾಜಾರಾಮ ಟಿಪ್ಪಣಿಸರ ಪಾಠ ಎರಡೂ ದೊರೆತು 4 ವರ್ಷದಿಂದ ಇಷ್ಟು ಸಾಧನೆ ಮಾಡಿದ್ದೀನಿ ಅಂತ ನಾನೇ ಬರೆಯಲಿ ಎಂಬ ಆಲೋಚನೆ ಹುಟ್ಟಿತು. ಆದರೆ ಬರೆಯುವಂಥ ಅಧಿಕಾರವನ್ನು ಕಳೆದುಕೊಂಡಿದ್ದೇನೆ. ಅವರು ಮತ್ತೆ ಕೊಟ್ಟರೆ ಮಾತ್ರ ಬರುವಂಥದ್ದು ಅದು ಎನ್ನಿಸಿತು. ಅವರಾಗಿಯೇ ಕೊಡುವುದಿಲ್ಲ, ನಾನೇ ಮುಂದೆ ಹೆಜ್ಜೆ ಇಡಬೇಕೆಂಬ ವಿಚಾರ 1 ವಾರದ ನಂತರ ಹೊಳೆಯಿತು. ಮಧು, ನಿನ್ನ ಸಂಗೀತ ಸಾಧನೆಯ ಹುಚ್ಚಿನಲ್ಲಿ ಅವನ ದಾಹಕ್ಕೆ ಬಲಿಯಾಗಿದ್ದೀಯಾ? ಮಾಡಿದ ತಪ್ಪನ್ನು ಪ್ರಾಮಾಣಿಕವಾಗಿ ವಿವರವಾಗಿ ನನ್ನಲ್ಲಿ ಒಪ್ಪಿಸಿಕೊಂಡಿದ್ದೀಯಾ? ನಾವು ದೂರವಿರಬಾರದು ಅಂತ ಅವರೇ ಒಂದು ಕಾಗದ ಯಾಕೆ ಬರೆಯಲಿಲ್ಲ? ನಾನು ಇಲ್ಲಿರೋದು ಅವರಿಗೆ ತಿಳಿದು 1 ವರ್ಷವಾಗಿದೆ. ವಿಳಾಸ, ಫೋನು ಸಂಖ್ಯೆ ಎಲ್ಲವೂ ಗೊತ್ತಿದೆ. ಅವರೇ ಮುಂದೆ ಬಂದು ಕ್ಷಮಿಸದಿದ್ದರೆ ನಾನು ಹೇಗೆ ಬರೆಯೋದು ಎಂದು ದಾರಿ ಕಾಣದೆ ನಿಂತಳು. ಇತ್ತೀಚೆಗೆ ಸರಿಯಾಗಿ ನಿದ್ರೆಯೂ ಬರುತ್ತಿಲ್ಲ. ಫೋನ್ ಹೊಡೆದ ತಕ್ಷಣ ಕೇಳಿ ಎಚ್ಚರವಾಗಿ ಬಿಡುತ್ತಿತ್ತು. ಅವರೇ ಫೋನು ಮಾಡಿದ್ದಾರೆ ಎನಿಸಿ ದಡಕ್ಕನೆ ಎಚ್ಚರವಾಗುತ್ತಿತ್ತು. ಆದರೆ ಇಡೀ ಮನೆ, ಸುತ್ತಲಿನ ತೋಟ, ಬಲಬದಿಯ ಗುಡ್ಡಗಳೆಲ್ಲ ದಟ್ಟ ಮೌನವಾಗಿರುವುದು ಅರಿವಿಗೆ ಬರುತ್ತಿತ್ತು. ಇಲ್ಲಿ ನಡುರಾತ್ರಿಯಾದರೆ ಅಲ್ಲಿ ನಡುಹಗಲು. ಚಳಿಗಾಲವಲ್ಲವಾದ್ದರಿಂದ 12 ಗಂಟೆ ಮಾತ್ರ ಸಮಯದ ವ್ಯತ್ಯಾಸ. ಮನೆಯಿಂದಲೇ ಫೋನ್ ಮಾಡಬೇಕೆಂಬ ನಿರ್ಬಂಧವಿಲ್ಲ. ಅಕಸ್ಮಾತ್ ಅವರು ಪ್ರಯತ್ನಿಸುತ್ತಿದ್ದು ಈ ರಿಸೀವರ್ ಎರಡು ಸಲ ಹೊಡೆದು ಸಂಪರ್ಕ ಕಡಿದು ಹೋಗಿರಬಹುದೇ? ಅವರು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿರಬಹುದು. ಗಂಟೆ ಆರಂಭವಾದ ತಕ್ಷಣ ಎತ್ತಿಕೊಂಡು ಬಿಡಬೇಕು ಎಂದುಕೊಳ್ಳುವಳು. ಎಷ್ಟು ಹೊತ್ತು ಕಾದರೂ ಬಾರಿಸುತ್ತಿರಲಿಲ್ಲ. ನನಗೆ ಕೇಳಿಸಿದ್ದು ಭ್ರಮೆಯೇ ಅಥವಾ ಕನಸೇ ಎಂಬ ಅನುಮಾನ ಶುರುವಾಗುವುದು. 1 ವಾರ ಕಳೆದ ಮೇಲೆ ನಾನೇ ಯಾಕೆ ಕಾಗದ ಬರೆಯಬಾರದು ಎಂಬ ಆಲೋಚನೆ ಗಟ್ಟಿಯಾಗತೊಡಗಿತು. ಒಂದು ದಿನ ಕೂತು ಬರೆದಳು. ದಿನವೆಲ್ಲ ಬರೆದಳು. ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತ ಬಾಗಿಲು ದಾಟಿದ ಮೇಲೆ, ತಾನು ಮನೆಗೆ ಫೋನ್ ಮಾಡಿ ದಾಖಲು ಸಂದೇಶವನ್ನು ಬಿಟ್ಟ ನಂತರ ಆದ ಮುಖ್ಯ ಘಟನೆಗಳನ್ನೆಲ್ಲ ಹೇಳಿದಳು. ಬರೆಯುತ್ತಾ ತನಗೆ ಆಗಿರುವ ತಾಯ್ತನದ ಬಯಕೆಯೂ ಬಂದುಬಿಟ್ಟಿತು. ಅದನ್ನು ಬರೆದು ತನ್ನನ್ನು ಒಪ್ಪಿಸಿಕೊಳ್ಳಬೇಕೆಂದು ಪ್ರಾರ್ಥಿಸಿ, ಫೋನ್ ಮಾಡಿ ಅಥವಾ ಪತ್ರ ಬರೆಯಿರಿ, ಚಳಿಗಾಲದ 3 ತಿಂಗಳು ಭಾರತದಲ್ಲಿ, ಉಳಿದಂತೆ ಲಾಸ್ ವೆಗಾಸ್ನಲ್ಲಿ ನಾನು ಇರಬಹುದು, ನಡುವೆ ಅಂತಹ ಕಾರ್ಯಕ್ರಮಗಳು ಒದಗಿದರೆ ಭಾರತಕ್ಕೆ ಬಂದು ಹೋಗಬಹುದು, ನಡುವೆ ಇಷ್ಟಕ್ಕೂ ಸಾರ್ವಜನಿಕ ಕಚೇರಿಗಳಲ್ಲಿ ಶ್ರೋತೃಗಳು ನನ್ನನ್ನು ಒಪ್ಪಿಕೊಂಡರೆ, ಇಲ್ಲದಿದ್ದರೆ ಆತ್ಮಸಂತೋಷಕ್ಕಾಗಿ ಗಂಡನ ಸಂತೋಷಕ್ಕೆ ಹಾಡುವಷ್ಟು ನನಗೀಗ ಬಂದಿದೆ, ಅಷ್ಟು ಸಾಕು, ಮನೆಯಲ್ಲೇ ಹಾಡಿಕೊಂಡಿರುತ್ತೇನೆ ಎಂದು ಮುಗಿಸಿದಳು. ಕಾಗದವನ್ನು ಅಂಚೆಗೆ ಹಾಕಿದ ಮೇಲೆ ದಿನ ಎಣಿಸತೊಡಗಿದಳು. ತಲುಪಲು 1 ವಾರ. ಅಕಸ್ಮಾತ್ ಅವರು ಊರಿನಲ್ಲಿಲ್ಲದಿದ್ದರೆ ಮತ್ತೆ 3-4 ದಿನ. ಪತ್ರ ಓದಿದ ದಿನವೇ ಉತ್ತರಿಸುತ್ತಾರೆಯೇ? ಊರಿನಲ್ಲಿಲ್ಲದಿದ್ದರೆ ಮತ್ತೆ 3-4 ದಿನ. ಪತ್ರ ಬರೀತಾರೋ ಅಥವಾ ಫೋನ್ ಮಾಡುತ್ತಾರೋ? ಮನಸ್ಸು ಕರಗಿದರೆ ಫೋನೇ ಮಾಡ್ತಾರೆ. ಬರೆಯುವುದು ಕಡಿಮೆ. ಅಮೆರಿಕೆಯಲ್ಲಿರುವವರಿಗೆ ಬರವಣಿಗೆ ಅಭ್ಯಾಸ ಹೋಗಿರುತ್ತೆ. ಇವರೋ ಕಂಪ್ಯೂಟರ್ ಅಥವಾ ಫೋನ್. 1 ವಾರ ಕಳೆದಿತ್ತು. ಪ್ರತಿದಿನ ಫೋನ್ ಬಂದಿತ್ತೆಂದು ಕಾಯತೊಡಗಿದಳು. ಸಂಜೆ ಮನೆಗೆ ಹಿಂದಿರುಗುವಲ್ಲಿ ಅಂಚೆ ಪೆಟ್ಟಿಗೆಯಲ್ಲಿ ತನ್ನ ಕಾಗದ ಬಿದ್ದಿರುತ್ತೆ. 1 ತಾಸಿನಲ್ಲಿ ಫೋನ್ ಮಾಡ್ತಾರೆ ಎಂದು ಇಲ್ಲಿ ನನಗೆ ಬೆಳಗಿನ 7 ಗಂಟೆ ಫೋನ್ ಬಾರಿಸಿದಾಗ ನಾನು ದೂರವಿದ್ದು ಕೇಳಿಸದಿದ್ದರೆ ಎಂದು ಹತ್ತಿರ ಇರತೊಡಗಿದಳು. ರಾತ್ರಿ ಗಾಢ ನಿದ್ರೆ ಬಂದು ಕೇಳಿಸದೆ ಇದ್ದೀತೆಂದು ಎಚ್ಚರವಾಗಿರುತ್ತಿದ್ದಳು. 8 ದಿನ ಕಳೆಯಿತು. 9, 10, 12 ಪ್ರವಾಸ ಹೋಗಿದ್ದರೂ ಇವತ್ತು ಬಂದಿರ್ತಾರೆ, ಫೋನ್ ಬಂದೇ ಬರುತ್ತೆ ಎಂದು ಕಾಯ್ದಳು. 15, 16, 20 ದಿನವಾದರೂ ಬರಲಿಲ್ಲ. ಇನ್ನೇನಿದ್ದರೂ ಕಾಗದವೇ. ತಕ್ಷಣ ವ್ಯಕ್ತಪಡಿಸುವ ಭಾವನೆ ಬರಲಿಲ್ಲ ಅಂತ ನಿರಾಕರಿಸಿದ್ದಾರೆ ಎಂಬ ಭಾವ ಬಲಿಯತೊಡಗಿತು. ಯಾವುದರಲ್ಲೂ ಸಾಧನೆಯಲ್ಲೂ ಉತ್ಸಾಹವಿಲ್ಲದ ಅವನತ ಲಹರಿ ಆವರಿಸಿಕೊಂಡಿತು. 1 ತಿಂಗಳು ಕಳೆದಿತ್ತು. ಅವರಿಂದ ಉತ್ತರ ಬರುತ್ತದೆಂಬ ಆಶೆ ಕೈಬಿಟ್ಟಿದ್ದರೂ ಇದ್ದಕ್ಕಿದ್ದಂತೆ ಫೋನಿನ ಶಬ್ದ ಕೇಳುವುದು ನಿಂತಿರಲಿಲ್ಲ. ಗಟ್ಟಿಯಾಗಿ ಹಾಡಿಕೊಳ್ಳುವಾಗ ಫೋನು ಬಾರಿಸಿದಂತಾಗಿ ಚಕ್ಕನೆ ಗಂಟಲು ಮತ್ತು ತಂಬೂರಿ ಮೀಟುವ ಬೆರಳುಗಳು ನಿಲ್ಲಿಸಿ ಬಿಡುತ್ತಿದ್ದಳು. ಫೋನಿನ ಗಂಟೆ ನಿಂತು ಹೋಗಿಬಿಡುತ್ತಿತ್ತು. ಇದು ಭ್ರಮೆ. ಅಲಕ್ಷಿಸಿ ಹೋಗಲಾಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಶಬ್ದ ಕೇಳತೊಡಗಿದಾಗ ಹಾಡುವುದನ್ನು ನಿಲ್ಲಿಸಿ, ಆಲಿಸಿ, ಇಲ್ಲವೆಂದು ಖಚಿತ ಮಾಡಿಕೊಳ್ಳುವ ತನಕ ಅದು ನಿಲ್ಲುತ್ತಿರಲಿಲ್ಲ. ಹಾಡದೇ ಇರುವಾಗ ಎದ್ದು ಫೋನಿನ ಹತ್ತಿರಕ್ಕೆ ಓಡುವ ತನಕ ಅದು ಕೇಳಿಸುತ್ತಲೇ ಇತ್ತು. ನಾನೇ ಮಾಡಿದರೆ ನನ್ನ ಕಾಗದ ತಲುಪಿದ್ದೆ ಅಂತ ಕೇಳಿಬಿಡಲೇ, ಅತ್ತ ಅಥವಾ ಇತ್ತ. ಒಂದು ತೀರ್ಮಾನವಾದರೆ ಈ ಭ್ರಮೆಯ ಕಾಟ ನಿಂತು ಹೋಗಬಹುದು ಎಂಬ ಪರಿಹಾರ ಹೊಳೆಯಿತು. ಆದರೆ ತೀರ್ಮಾನವು ಇತ್ತ ಆಗದೆ ಅತ್ತ ಆದರೆ ಗತಿ ಎಂಬ ಆತಂಕ ಹುಟ್ಟಿ ಕೈಗೆ ಎತ್ತಿಕೊಂಡ ರಿಸವರನ್ನು ಕೆಳಗಿಟ್ಟಳು. ಹೀಗೆ 4 ದಿನ ಕಳೆಯಿತು. 1 ದಿನ ಬೆಳಗ್ಗೆ ಅವಳು ರಾಗಸಾಧನೆ ಮಾಡಿಕೊಂಡಿರುವಾಗ ಮಹಾಲಕ್ಷ್ಮಿ ಮೇಲೆ ಬಂದು ಒಂದು ಲಕೋಟೆಯನ್ನಿಟ್ಟಳು.
ಒಂದು ಉದ್ದ ಅಗಲ ಸ್ಟ್ಯಾಂಪು ಏರ್ಮೇಲ್ ಎಂದು ಮೂಲೆಯಲ್ಲಿ ಮುದ್ರಿಸಿದ್ದ ರೀತಿಯಿಂದಲೇ ಅಮೆರಿಕದ್ದೆಂದು ಸ್ಪಷ್ಟವಾಯಿತು. ವಿಳಾಸದ ಅಕ್ಷರ ಕೂಡ ಅವನದ್ದೇ. ರಕ್ತದ ಚಲನೆ ಏರತೊಡಗಿತು. ತಂಬೂರಿಯನ್ನು ಕೆಳಗಿಟ್ಟು ಲಕೋಟೆಯನ್ನು ಕೈಗೆತ್ತಿಕೊಂಡಳು. ಮಹಾಲಕ್ಷ್ಮಿ ಕೆಳಗೆ ಹೋದಳು. ಮಧುವಿನ ಕೈ ನಡುಗುತ್ತಿತ್ತು. ಲಕೋಟೆಯನ್ನು ಒಡೆಯಲು ಅಂಜಿಕೆ. ಸ್ವಲ್ಪ ತೂಕವಾಗಿದೆ. ಒಳಗೆ 10-15 ಪುಟಗಳಿರಬಹುದು. ಇಷ್ಟೊಂದು ದೀರ್ಘವಾಗಿ ಬರೆಯಬೇಕಾದರೆ ನಿರಾಕರಣೆಯ ಉತ್ತರವೇ ಇರುತ್ತೆ ಎಂದು ಅಂತಃಪ್ರೇರಣೆಯಾಯಿತು. ಒಡೆಯುವುದೇ ಬೇಡ, ಉತ್ತರ ತಿಳಿದ ಮೇಲೆ ಓದುವುದು ಅಗತ್ಯವೇನು ಎಂದುಕೊಂಡು 3 ನಿಮಿಷ ಸುಮ್ಮನೆ ಕುಳಿತಿದ್ದಳು. ಇಷ್ಟು ದೊಡ್ಡ ಕಾಗದದಲ್ಲಿ ಬೈದಿರಬಹುದು, ಕೊನೆಗೆ ಕ್ಷಮಿಸಿ ಒಪ್ಪಿರಬಹುದು. ಬಂದ ಕಾಗದವನ್ನು ಓದದೇ ಇದ್ದರೆ ಹೇಗೆ ಎಂದು ಸಮಾಧಾನ ತಂದುಕೊಂಡು ಒಡೆದಳು. ಮಧುಮಿತಾ ಎಂಬ ಸಂಬೋಧನೆ. ಮಧು ಎಂಬ ಮೊಟಕು ಹೆಸರಿನಿಂದ ಕರೆಯದೆ ಹೀಗೆ ಪೂರ್ತಿ ಹೆಸರನ್ನು ಯಾಕೆ ಬಳಸಿದ್ದಾರೆ ಎಂಬ ಪ್ರಶ್ನೆಯನ್ನು ಎಂದಿಗೆ ಓದತೊಡಗಿದಳು. ನಿನ್ನ ಪತ್ರ ತಲುಪಿ 3 ವಾರ ಕಳೆದವು. ಇಂಥ ಗಂಭೀರ ವಿಷಯವನ್ನು ನಿಧಾನವಾಗಿ ಆಲೋಚಿಸದೆ ಉತ್ತರ ಬರೆಯಬಾರದೆಂದು ತಡ ಮಾಡಿದೆ. ನಿನ್ನ ಸಂಗೀತ ಸಾಧನೆ ಅಡ್ಡಿ ಆತಂಕಗಳಿಲ್ಲದೆ ಬೆಳೆಯುತ್ತಿರುವುದರಿಂದ ಸಂತೋಷವಾಗಿದೆ. ನೀನು ಇನ್ನೂ ಹೆಚ್ಚು ಸಾಧಿಸಿ ಭಾರತದ ಅದ್ವಿತೀಯ ಗಾಯಕಿಯಾಗೆಂದು ಹಾರೈಸುತ್ತೇನೆ. ನಿನ್ನನ್ನು ಬೀಳ್ಕೊಟ್ಟು ನನ್ನ ಹೆಂಡತಿ 2 ರಾಗಗಳನ್ನು ಕರಗತ ಮಾಡಿಕೊಂಡು ಬರುತ್ತಾಳೆ. ಅವುಗಳನ್ನು ಪೂಜ್ಯ ಗುರೂಜಿಯು ಪ್ರತಿದಿನ ಕಲಿಸುವ ಟೇಪುಗಳನ್ನೆಲ್ಲ ಅವಳು ಹಿಂದಿರುಗಿದ ನಂತರ ನಾನು ಕೇಳಬಹುದು. ಆ ರಾಗಗಳ ಶಾಸ್ತ್ರ ಲಕ್ಷಣಗಳನ್ನು ತಿಳಿಯಬಹುದು ಎಂಬ ಉತ್ಸಾಹದಿಂದ ಕಾರು ನಡೆಸಿಕೊಂಡು ಮನೆಗೆ ಬಂದೆ. ಬಾಗಿಲು ತೆಗೆದ ತಕ್ಷಣ ಒಂಟಿ ಭಾವನೆ. ನೀನೊಬ್ಬಳನ್ನೇ ಬಿಟ್ಟು ನಾನು ಆಗಾಗ ಕಂಪೆನಿ ಕೆಲಸದ ಪ್ರವಾಸಕ್ಕೆ ಹೋಗುತ್ತೇನಾದರೂ ನೀನಿಲ್ಲದ ಮನೆಯಲ್ಲಿ 1 ದಿನ ಕಳೆಯುವುದು ಎಷ್ಟು ಕಷ್ಟ ಎಂಬ ಭಾವನೆಯನ್ನು ನೀನು ಹೋಗಿರುವುದು ಮತ್ತಷ್ಟು ಸಂಗೀತವನ್ನು ಸಂಪಾದಿಸಿಕೊಂಡು ಬರಲು ಎಂಬ ಸಮಾಧಾನದಿಂದ ಸಹಿಸಿಕೊಂಡು ಒಳಹೊಕ್ಕೆ. ಫೋನಿನಲ್ಲಿ ದಾಖಲಾಗಿದ್ದ ನಿನ್ನ ಧ್ವನಿ. ನನಗೆ ಏನೋ ಹಿತವಾದ ಅನಿರೀಕ್ಷಿತವನ್ನು ಇಟ್ಟಿದ್ದಿ ಎಂದುಕೊಂಡು ಓಡಿ ಹೋಗಿ ನಿನ್ನ ದಪ್ಪಲ ಕೋಟೆಯನ್ನು ಹೊಡೆದೆ. ಅದನ್ನು ಓದಿದ ತಕ್ಷಣ ನನಗೆ ಏನಾಯಿತೆನ್ನುವುದನ್ನು ಈಗ ವರ್ಣಿಸುವುದು ವ್ಯರ್ಥ. 1 ವಾರ ನಂತರ ಒಂದೇ ಸಮನೆ ಜಿಜ್ಞಾಸೆ ಕಾಡತೊಡಗಿತು. ಯಾರಿಗೂ ಮೋಸ ಮಾಡಿಲ್ಲ, ಯಾರನ್ನು ದ್ವೇಷಿಸಿಲ್ಲ. ನನಗೇಕೆ ಹೀಗಾಯಿತು? ವ್ಯಕ್ತಿಯು ಅನುಭವಿಸುವ ಸಂತೋಷ ಸಂಕಟಗಳಿಗೆ ನ್ಯಾಯ ಅನ್ಯಾಯಗಳ ಆಧಾರವೇ ಇಲ್ಲವೇ? ಚಿಕ್ಕ ವಯಸ್ಸಿನಿಂದಲೂ ಆದರ್ಶಗಳನ್ನು ಪ್ರೀತಿಸಿ ಪಾಲಿಸಿ ಬೆಳೆದವನು. ಏರ್ಫೋರ್ಸ್ನಲ್ಲಿದ್ದ ತಂದೆಯವರಿಗೆ ಆಗಾಗ ವರ್ಗವಾಗುತ್ತಿತ್ತು. ಅವರನ್ನು ಹಾಕುತ್ತಿದ್ದ ಕಡೆಗಳೆಲ್ಲ ಶಾಲೆ ಇರುತ್ತಿರಲಿಲ್ಲ. ಎಷ್ಟೋ ಕಡೆಗಳಲ್ಲಿ ಸಂಸಾರವನ್ನು ಕೂಡ ಕರೆದೊಯ್ಯುವಂತಿರಲಿಲ್ಲ. ಏರ್ಫೋರ್ಸ್ ಅಧಿಕಾರಿಗಳ ಮಕ್ಕಳ ಶಾಲೆಗೆ ಸೇರಿಸುವ ಬದಲು ಅವರು ನನ್ನನ್ನು ರಾಮಕೃಷ್ಣ ಆಶ್ರಮಕ್ಕೆ ಶಾಲೆಗೆ ಸೇರಿಸಿದರು. ಅಲ್ಲಿಯ ಧ್ಯೇಯಗಳು ನನಗೆ ಸಹಜವಾಗಿ ರಕ್ತಗತವಾದವು. ಸುಳ್ಳು, ದ್ವೇಷ, ಮತ್ಸರ ಮೊದಲಾದ ಹೀನ ಗುಣಗಳಿಗೆ ಆಸ್ಪದ ಕೊಡಬಾರದು. ನಂಬಿಕೆ, ಶ್ರದ್ಧೆ, ನಿಜ ಹೇಳುವುದು ಮೊದಲಾದವುಗಳನ್ನು ಬೆಳೆಸಿಕೊಳ್ಳಬೇಕು ಎಂಬ ಆದರ್ಶಗಳನ್ನು ಆ ಶಾಲೆಯಲ್ಲಿ ಎಲ್ಲರಿಗೂ ಕುಡಿಸಿ ಪೋಷಿಸುತ್ತಿದ್ದರು. ಆದರ್ಶಗಳ ಬಗ್ಗೆ ನಾನು ಕನಸು ಕಾಣುತ್ತಿದ್ದೆ. ಚಿಕ್ಕ ವಯಸ್ಸಿನಿಂದ ಮನಸ್ಸು ಸಂಗೀತಕ್ಕೆ ಮನಸೋತಿತ್ತು. ಮೊಟ್ಟ ಮೊದಲ ಬಾರಿಗೆ ನಾನು 18ನೇ ವಯಸ್ಸಿನಲ್ಲಿ ನಾನು ದಿಲ್ಲಿಯಲ್ಲಿ ಲಕ್ಷ್ಮಣದೇವ ಮಹಾರಾಜರ ಗಾಯನ ಕೇಳಿದೆ. ರಾಗದ ಹೆಸರು ಲಕ್ಷಣಗಳೇನು ತಿಳಿಯದಿದ್ದರೂ ಅದು ನನ್ನನ್ನು ನಾನು ಅದುವರೆಗೂ ಕಂಡು ಕೇಳರಿಯದ ಕಲ್ಪಿಸಿಕೊಳ್ಳಲಾಗದ ಒಂದು ಆದರ್ಶ ಲೋಕಕ್ಕೆ ಕೊಂಡೊಯ್ಯಿತು. ಕರುಣೆ, ಕ್ಷಮೆ, ದಾನ, ಗಾಂಭೀರ್ಯ, ತ್ಯಾಗ, ಶಮ, ದಮ ಮೊದಲಾದ ಅದುವರೆಗೆ ನನಗೆ ಅರ್ಥವಾಗದಿದ್ದ ನೈತಿಕ ಭಾವಗಳು ಅರ್ಥವಾದಂತೆ ಆದವು. ಕೊನೆಗೆ ಭೈರವಿಯಲ್ಲಿ ಹಾಡುವ ಮುನ್ನ ಮಹಾರಾಜರು ಸಂಗೀತವೆಂದರೆ ಭಗವಂತನ ನೇರ ಸಾಕ್ಷಾತ್ಕಾರವನ್ನು ಸುಲಭವಾಗಿ ಮಾಡಿಕೊಡುವ ಸಾಧನ ಎಂದು 4 ಮಾತುಗಳನ್ನು ಆಡಿದರು. ಭಗವಂತನೆಂದರೇನು? ಆದರ್ಶ. ಭಗವಂತನ ಸಾಕ್ಷಾತ್ಕಾರವೆಂದರೆ ಆದರ್ಶಗಳ ಸಾಕ್ಷಾತ್ಕಾರ. ಕಳೆದ 3 ಗಂಟೆಯಲ್ಲಿ ನನಗೆ ಅದು ಆಯಿತಲ್ಲ. ಅದರಿಂದ ಆದರ್ಶ ಸಾಕ್ಷಾತ್ಕಾರಕ್ಕೆ ಸಂಗೀತಕ್ಕಿಂತ ಉತ್ತಮ ಸಾಧನ ಬೇರೊಂದಿಲ್ಲ ಎಂಬ ಭಾವನೆ ಬೆಳೆಯಿತು. ಅನಂತರ ನಾನು ವಯಸ್ಸಿನಲ್ಲಿ ಬೆಳೆದಂತೆ ಕಾಲೇಜಿನ ಓದು, ಅಮೆರಿಕದ ಓದು ಮೊದಲಾದ ಅನುಭವಗಳು ಆದಂತೆ 18ರ ಕನಸಿನ ಆದರ್ಶ ಪಳಗಿದರೂ ಆದರ್ಶದ ಕನಸು ಕಾಣುವುದು, ಸಂಗೀತವು ಆ ಕನಸನ್ನು ಸೃಷ್ಟಿಸುವ ಸಾಧನವಾಗುವುದು ಬದಲಾಗಲಿಲ್ಲ. ಈ ಅಂಶವನ್ನು ನಾನು ನಿನಗೆ ಎಷ್ಟೋ ಸಲ ಹೇಳಿದ್ದೇನೆ. ಆದರೂ ಈಗ ಮತ್ತೆ ಬರೆಯುತ್ತಿದ್ದೇನೆ, ಏಕೆಂದರೆ ಇದನ್ನು ಬರೆಯದೆ ಈ ಕಾಗದಕ್ಕೆ ತಕ್ಕ ಆರಂಭ ಸಿಗುವುದಿಲ್ಲ. ನೀನು ಬಿಟ್ಟು ಹೋದ ಮೇಲೆ ನನಗಾಗುತ್ತಿದ್ದ ಸಂಕಟವನ್ನು ಯಾರ ಕೈಯಲ್ಲಿ ಹೇಳಿಕೊಳ್ಳಲಿ? ನೀನು ಇಲ್ಲಿದ್ದಾಗ ಸಂಗೀತದ ಆಸ್ಥೆಯಿಂದ ಆದ ಸ್ನೇಹ ಬಳಗವೇ ನನ್ನ ಬಳಗವಾಗಿತ್ತು. ಮಿಶ್ರಾ, ಸರ್ದೇಸಾಯಿ, ಗೋಯಲ್, ಗುಪ್ತಾ, ಮೂರ್ತಿ, ಕುಲಕರ್ಣಿ ಇವರಲ್ಲಿ ಯಾರೊಡನೆಯಾದರೂ ಹೇಳಿಕೊಳ್ಳುವುದುಂಟೆ? ಮಧುಮಿತಾಗೆ ತನ್ನ ಗುರುವಿನೊಡನೆ ಸಂಬಂಧವಿತ್ತು. ಅದು ಗಂಡನಿಗೆ ಮಾಡುತ್ತಿರುವ ಮೋಸ ಎಂಬ ಪ್ರಜ್ಞೆ ಉಜ್ವಲಿಸಿ ಅವಳು ನನ್ನನ್ನು ಬಿಟ್ಟು ಹೊರಟು ಹೋದಳು ಅಂತ ತಿಳಿಸಬಹುದೇ? ನಿನ್ನ ಸಂಗೀತ ಪಾಠಕ್ಕೆಂದು ಹೋಗಿರುವುದು ಅವರಿಗೆಲ್ಲ ಗೊತ್ತೇ ಇತ್ತು. ಇನ್ನೂ ಪಾಠ ನಡೆಯುತ್ತಿದೆ ಎಂದು ಕೆಲವು ವಾರ, ಅವಳ ತಾಯಿಗೆ ಆರೋಗ್ಯವಿಲ್ಲ ಅಂತ ಮತ್ತೆ ಕೆಲವು ವಾರ, ಅನಂತರ ಒಂದು ದಿನ ಇಲ್ಲಿಗಿಂತ ಅವಳ ಸಂಗೀತ ಸಾಧನೆಗೆ ಹೆಚ್ಚು ಅಲ್ಲಿ ಅನುಕೂಲವಿದೆ, ಸದ್ಯಕ್ಕೆ ಬರುವುದಿಲ್ಲ ಅಂತ ಹೇಳಿಬಿಟ್ಟೆ. ಮತ್ತೆ ಯಾರ ಕೈಲೂ ಹೇಳಲಿಲ್ಲ. ಅಂತರಂಗದ ಸಂಗತಿಯನ್ನು ಯಾರ ಕೈಲಿ ಹೇಳಿಕೊಳ್ಳುವುದು? ಸಂಗೀತ ಒಂದೇ ಕನ್ಯೆಯಲ್ಲಿ ನೋಡಬೇಕಾದ ಅಂಶವೆಂದು ನಾನೇ ಮೆಚ್ಚಿ ಮದುವೆಯಾದ ಹೆಂಡತಿ ಹೀಗೆ ಮಾಡಿದಳು ಅಂತ ತಂದೆ ತಾಯಿಗಳಿಗೆ ಹೇಳುವುದು ಹೇಗೆ? ನನ್ನೊಳಗಾಗುತ್ತಿದ್ದ ಹೊರಹೊಮ್ಮಿಸುವ ಒಂದೇ ಉಪಾಯವನ್ನು ಡೈರಿಯ ರೂಪದಲ್ಲಿ ಬರೆಯತೊಡಗಿದೆ. ಪ್ರತಿದಿನವೂ ಅಲ್ಲ, ಹೇಳಿಕೊಳ್ಳದಿದ್ದರೆ ತಡೆಯುವುದು ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಗೆ ಬಂದಾಗ ಮಾತ್ರ. ಅದು ಬಲು ದೀರ್ಘವಾಗಿದೆ.
ಕರಾರುವಕ್ಕೆಂದರೆ 166 ಪುಟಗಳಿವೆ. ಬಹುಮಟ್ಟಿಗೆ ಭಾವಗಳ ವಿಚಾರಗಳ ಪುನರಾವರ್ತನೆ ಇದೆ. ಆದ್ದರಿಂದ ಕೆಲವು ಪ್ಯಾರಾಗಳನ್ನು ಈ ಕಾಗದದಲ್ಲಿ ಉದ್ಧರಿಸುತ್ತಿದ್ದೇನೆ. ಮಧುಮಿತಾಳಂಥ ಆದರ್ಶ ಪತ್ನಿಯೇ ಪ್ರಪಂಚದಲ್ಲಿ ಬೇರೊಬ್ಬಳಿಲ್ಲವೆಂದು ನನ್ನ ಭಾವನೆಯು ಎಷ್ಟು ಹುಸಿಯಾದದ್ದು ಎಂದು ನನಗೆ ಈಗ ಅರ್ಥವಾಗುತ್ತಿದೆ. ಕಂಪನಿಯ ವ್ಯವಹಾರದಲ್ಲಿ, ಮಾರಾಟ ವ್ಯವಸ್ಥೆಯಲ್ಲಿ ವಸ್ತುನಿಷ್ಠ ಸೂತ್ರಗಳನ್ನು ಅನ್ವಯಿಸುವ ನನಗೆ ಈ ವಿಷಯದಲ್ಲಿ ಯಾಕೆ ಭಾವನಿಷ್ಠೆಯಿಂದ ಹೊರಬರಲಾಗಲಿಲ್ಲ. ಕನ್ಯೆಯನ್ನು ನೋಡುವ ಮೊದಲೇ ಅವಳು ಚೆನ್ನಾಗಿ ಹಾಡುತ್ತಾಳೆ, ಮದುವೆಯ ನಂತರವೂ ಸಂಗೀತ ಸಾಧನೆಗೆ ಪ್ರೋತ್ಸಾಹ ಕೊಡುವಂಥ ಗಂಡನನ್ನು ಅಪೇಕ್ಷಿಸುತ್ತಾಳೆ ಎಂದು ಮಾತು ಹೇಳಿದ್ದರು. ಅಷ್ಟಕ್ಕೆ ನನಗಾಗಿಯೇ ದೇವರು ಈ ಕನ್ಯೆಯನ್ನು ಸೃಷ್ಟಿ ಮಾಡಿದ್ದಾನೆ ಎಂಬ ಭಾವನೆಗೆ ಒಳಗಾದೆ. ನಾನು ಕನ್ಯೆಯನ್ನು ನೋಡಲು ಹೋದದ್ದು ಅವಳ ರೂಪ, ಎತ್ತರ, ಮೈಕಟ್ಟು ಮೊದಲಾದ ವಸ್ತುನಿಷ್ಠ ಮಾನದಂಡಗಳಿಗೆ ನಿಲುಕುವ ಲಕ್ಷಣಗಳನ್ನು ಪರೀಕ್ಷಿಸಲೆಂದಲ್ಲ, ಅವಳು ಹೇಗೆ ಹಾಡುತ್ತಾಳೆ ಎಂದು ಕೇಳಲು. ಅವಳಿಗೆ ಸ್ವರಶುದ್ಧಿ ಇತ್ತು, ಸ್ವರಪ್ರಭುತ್ವವಿತ್ತು, ಈಗಾಗಲೇ ತಕ್ಕ ಮಟ್ಟಿನ ಸಾಧನೆ ಮಾಡಿದ್ದಾಳೆ ಎನ್ನಿಸಿಬಿಟ್ಟಿತ್ತು. ಒಳ್ಳೆಯ ಮನತನ ಬೇರೆ. ಅಲ್ಲಿಯೇ ಒಪ್ಪಿಬಿಟ್ಟೆ. ತಂದೆ ತಾಯಿಯರನ್ನು ಕೇಳದೆ ಅವರು ಬಂದು ಕನ್ಯೆಯನ್ನು ನೋಡಿ ಸಮ್ಮತಿ ನೀಡುವ ಮುನ್ನವೇ ನನ್ನ ಒಪ್ಪಿಗೆ ತಿಳಿಸಿಬಿಟ್ಟೆ. ನೀನು ಒಪ್ಪಿರುವಾಗ ಇರುವ ಸ್ವಲ್ಪ ಕಾಲದಲ್ಲಿ ನಾನಿನ್ನೂ ನೋಡುವುದಕ್ಕೆ ಯಾಕೆ ಮತ್ತೊಂದು ದಿನ ವ್ಯರ್ಥ ಮಾಡಬೇಕು ಅಂತ ಪಿತಾಜಿ ಫೋನಿನಲ್ಲಿ ಹೇಳಿದರು. ನಿನ್ನ ತಂದೆ ತಾಯಿಯರ ಗೌರವವನ್ನು ಹೇಗೆ ಕಾಪಾಡಬೇಕೆನ್ನುವ ರೀತಿಯೂ ನಿನಗೆ ಗೊತ್ತಿಲ್ಲ ಅಂತ ಅಮ್ಮ ಅದೇ ಫೋನಿನಲ್ಲಿ ರೇಗಿದಳು. ಮದುವೆಯ ಸಂಜೆ ಚಿಕ್ಕಮ್ಮ ನನ್ನೊಬ್ಬನನ್ನೇ ದೂರ ಕರೆದು ಹೇಳಿದಳು, ವಿಕು, ನಿಮ್ಮ ಮನೆಯ ಎತ್ತರ ರೂಪಗಳಿಗೆ ತಕ್ಕ ಹೆಣ್ಣಲ್ಲ ಇದು ಅಂತ ನಿಮ್ಮಮ್ಮನಿಗೆ ಅಸಮಾಧಾನವಿದೆ. ಅವ್ರು ಎಂತೆಂಥ ಕಡೆ ಎಂತೆಂಥ ಲಕ್ಷಣವಾದ ಹುಡುಗಿರನ್ನ ನೋಡಿ ಇಟ್ಟಿದ್ರು ಗೊತ್ತಿಲ್ವೇ ನಿನಗೆ? ಇವಳು ಕುರೂಪಿಯಲ್ಲ, ಆದರೆ ಹೆಮ್ಮೆಯಿಂದ ನಮ್ಮ ಸೊಸೆ ಅಂತ ತೋರಿಸ್ಕೊಳ್ಳೋದ ಚೆಲುವೆಯಲ್ಲ. ಆದರೆ ನಿನ್ನ ಒಪ್ಪಿಗೆ ಮುಖ್ಯ. ಜೊತೆಯಲ್ಲಿ ಬಾಳ್ವೆ ಮಾಡೋದು ನೀನು ತಾನೆ. ಯಾಕೆ ಇದನ್ನು ನಿನಗೆ ಹೇಳಿದೆ ಅಂದರೆ, ನನ್ನ ಹೆಂಡತಿ ಸುಂದರಿ ಅಂತ ಮದುವೆಯಾದ ಹೊಸ ಅಮಲಿನಲ್ಲಿ ಗಂಡುಗಳು ಮಾಡುವಂತೆ ನಿಮ್ಮಮ್ಮನ ಎದುರಿಗೆ ಮಾತಾಡಬೇಡ. ನೀನು ಹೇಗೋ ಹೆಂಡತಿನ ಕರ್ಕೊಂಡು ಅಮೇರಿಕಕ್ಕೆ ಹೋಗ್ತೀಯಾ, ಕ್ರಮೇಣವಾಗಿ ನಿಮ್ಮಮ್ಮನೂ ಸಮಾಧಾನ ತಂದ್ಕೋತಾಳೆ, ನಾನು ಸಮಾಧಾನ ಹೇಳ್ತೀನಿ. ನನ್ನ ಸೊಸೆ ಚೆಲುವಾಗಿರಬೇಕು ಅಂತ ಎಲ್ಲ ಹೆಂಗಸರು ಬಯಸ್ತಾರೆ. ಈಗ ಬೇರೊಂದು ಪಾರ್ಶ್ವದಿಂದ ನೋಡಿದಾಗ ಹೊಸ ರೀತಿಯಲ್ಲಿ ಅರ್ಥವಾಗುತ್ತಿದೆ. ನನ್ನ ಹೆಂಡತಿಯಂಥ ಆದರ್ಶ ಪತ್ನಿ ಇಡೀ ಸಿಲಿಕಾನ್ ವ್ಯಾಲಿಯಲ್ಲಿರುವ ಯಾವ ಭಾರತೀಯನಿಗೂ ಇಲ್ಲವೆಂಬ ಹೆಮ್ಮೆಯಲ್ಲ, ಸಂತೃಪ್ತಿ ನನಗಿತ್ತು. ಇಲ್ಲಿರುವ ಬಹುತೇಕ ಭಾರತೀಯ ಗಂಡಸರು ಊರಿನಲ್ಲಿ ಹೆಣ್ಣು ಹುಡುಕುವವರಿಗೆ ಹುಡುಗಿ ಕಂಪ್ಯೂಟರ್ ಇಂಜಿನಿಯರ್ ಆಗಿರಲಿ ಅನ್ನೋ ಸೂಚನೆ ಕೊಡ್ತಾರೆ. ಬೇರೆ ಇಂಜಿನಿಯರಿಂಗ್ ಓದಿದರೆ ಇಲ್ಲಿ ಕರೆತಂದ ನಂತರ ಕಂಪ್ಯೂಟರ್ ತರಬೇತಿ ಕೊಡಿಸಿ ಪರೀಕ್ಷೆ ಪಾಸ್ ಮಾಡಿಸ್ತಾರೆ. ನನ್ನ ಹೆಂಡತಿಯು ಇಷ್ಟು ಸಂಬಳ ತರ್ತಾಳೆ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ. ಹೆಂಡತಿಯ ಸಂಬಳವನ್ನು ಅಪೇಕ್ಷಿಸುವುದು ಹೀನ ಎಂಬ ಭಾವನೆ ನನಗೆ ಮೊದಲಿಂದಲೂ ಇದೆ. ನನ್ನ ಹೆಂಡತಿ ಇಷ್ಟು ಚೆನ್ನಾಗಿ ಹಾಡುತ್ತಾಳೆ ಎಂಬ ನನ್ನ ಹೆಮ್ಮೆಯು ಗುಣಾತ್ಮಕವಾದದ್ದು, ಗುಣಾತ್ಮಕವಾಗಿ 1000 ಮೆಟ್ಟಿಲು ಮೇಲ್ಪಟ್ಟದ್ದು ಎಂದು ನಾನು ಭಾವಿಸಿದ್ದೆ. ದೇವರು ನನಗೆ ಕೊಡುತ್ತಿರುವ ಸಂಪಾದನೆಯ ಮುಂದೆ ನನ್ನ ಹೆಂಡತಿ ಇಂಜಿನಿಯರ್ ಆಗಿ ಸಂಪಾದಿಸಿದ್ದರೂ ಅದು ತೀರಾ ಅಲ್ಪವೇ ಆಗಿರುತ್ತಿತ್ತು. ನನಗೆ ಅದು ಮುಖ್ಯವಲ್ಲ. ಆದರೆ ಇಂಜಿನಿಯರ್ ವೃತ್ತಿಗಿಂತ ಸಂಗೀತಗಾರ್ತಿಯಾಗಿರುವುದು ಗುಣಾತ್ಮಕವಾಗಿ ಉತ್ತಮವಾದದ್ದು ಎನ್ನುವ ನನ್ನ ನಂಬಿಕೆ ಹಾಳಾಯಿತು. ಅವಳಿಗಿಂತ ಆದರ್ಶ ಪತ್ನಿ ಇರುವುದು ಸಾಧ್ಯವಿಲ್ಲ ಎಂಬ ನನ್ನ ಗ್ರಹಿಕೆಯು ಮೊನ್ನೆಯಿಂದ ಕುಸಿಯುತ್ತಿದೆ. ಆದರ್ಶ ಪತ್ನಿ ಎಂಬ ನಿರ್ಣಯಕ್ಕೆ ಪೂರಕವಾದ ಒಂದು ಇತ್ಯಾತ್ಮಕ ಮತ್ತು ನೇತ್ಯಾತ್ಮಕ ಗುಣಗಳಾವುವು ಎಂದು ಪಟ್ಟಿ ಮಾಡಬೇಕೆನಿಸಿತು. ನಿಮ್ಮ ವೈವಾಹಿಕ ಜೀವನದಲ್ಲಿ ಅವಳಿಗೆ ಕಿರಿಕಿರಿಯಾಗುವ ಒಂದಾದರೂ ಘಟನೆ ನಡೆದಿದೆಯೇ? ಅತ್ತೆಯ ಕಾಟವೇ? ಅತ್ತಿಗೆ ನಾದಿನಿಯರ ಕಾಟವೇ? ಗಂಡ ತಾನು ದುಡಿದದ್ದನ್ನು ತನ್ನ ಅಪ್ಪ ಅಮ್ಮನಿಗೆ ಕಳಿಸುತ್ತಾನೆಯೇ? ಆಗದ ನಾದಿನಿಯರು, ಮನೆ ತಪ್ಪಿದ ಅತ್ತಿಗೆ, ನೆಲೆಯಿಲ್ಲದ ಮೈದುನಂದಿರು, ಜವಾಬ್ದಾರಿ ಇಲ್ಲದ ದುಡಿಯುವ ಗಂಡ, ಹೀಗೆ ಯಾವ ಸಂಕಟ ಸ್ಥಿತಿಯನ್ನು ಅವಳು ನಿಭಾಯಿಸಿದ್ದಳು. ನನ್ನಿಂದ $1 ಕೂಡ ತರಿಸಿಕೊಳ್ಳದ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರೂ ಇಲ್ಲದ, ಇಷ್ಟು ಓದಿ ಇಷ್ಟು ಸಂಪಾದಿಸಿರುವ ಗಂಡ, ಸಿಲಿಕಾನ್ ವ್ಯಾಲಿಯಲ್ಲಿರುವ ಭಾರತೀಯರಲ್ಲಿ 100ಕ್ಕೆ ಒಬ್ಬರಿಗೆ ಮಾತ್ರ ಇರುವ ಮಟ್ಟದ ಸಂಪಾದನೆ. ಇಂಥ ಮನೆ ಗುಡಿಸುವ, ಸಾರಿಸುವ, ಧೂಳು ಹೊಡೆಯುವ, ಅಂಗಡಿಗೆ ಹೋಗಿ ಸಾಮಾನು ತರುವ, ಅಡಿಗೆ ಮಾಡುವ, ಬಟ್ಟೆ ಒಗೆದು ಇಸ್ತ್ರಿ ಮಾಡುವ, ಪ್ರತಿಯೊಂದು ಕೆಲಸವನ್ನು ಮಾಡುವ, ದಿನಕ್ಕೆ 4 ಗಂಟೆ ಬಂದು ಕೆಲಸ ಮಾಡಿ ಹೋಗುವ ಮಾರಿಯಾಳಂಥ ಕೆಲಸದಾಳನ್ನು ಎಷ್ಟು ಮಂದಿ ಭಾರತೀಯರಿರಲಿ ಬಿಳಿ ಅಮೆರಿಕನ್ನರು ಇಟ್ಕೊಂಡಿರುತ್ತಾರೆ. ಇಂಥ ಯಾವ ಕೆಲಸವೂ ಇಲ್ಲದೆ ನಿನಗಿಷ್ಟವಾದಂತೆ ಸಂಗೀತಾಭ್ಯಾಸ ಮಾಡಿಕೊ ಎಂದು ಹೇಳುವ ಗಂಡ ಸಿಕ್ಕಿರುವಾಗ ಅವಳ ಯಾವ ಸದ್ಗುಣಗಳು ಹೊರೆಗೆ ಸಿಕ್ಕಿ ಕಾಣಿಸಲು ಸಾಧ್ಯ? ಈ ಎಲ್ಲ ಆಯಾಮಾಂಶಗಳಿಗೆ ಕುರುಡನಾಗಿ ನನ್ನ ಹೆಂಡತಿಯಂಥ ಸದ್ಗುಣಿ ಇಡೀ ಸಿಲಿಕಾನ್ ವ್ಯಾಲಿಯ ಯಾವ ಭಾರತೀಯ ಕುಟುಂಬದಲ್ಲೂ ಇಲ್ಲ ಎಂಬ ಭಾವನೆಯನ್ನು ನಾನು ಹೇಗೆ ಬೆಳೆಸಿಕೊಂಡೆ? ಗಂಡನಿಗೆ ಮೋಸ ಮಾಡಿರುವುದನ್ನು ಬಿಟ್ಟರೆ ಉಳಿದ ವಿಷಯಗಳಲ್ಲಿ ಅವಳು ಹೀನಳೆಂದು ನಾನು ಈಗಲೂ ನಿಷ್ಕರಿಸುವುದಿಲ್ಲ. ಆದರೆ ಉತ್ತಮಳೆಂದು ನಿರ್ಣಯಿಸಲು ಯಾವ ಅಂಶಗಳು ಕಾಣಿಸುತ್ತಿಲ್ಲ. ನನ್ನಲ್ಲಿ ಒಂದು ಬದಲಾವಣೆ ಕಂಡಿದೆ. ಅದನ್ನು ಯಾವ ರೀತಿ ಬರಹದಲ್ಲಿ ಇಳಿಸಬೇಕೆಂದು ಈ ಕ್ಷಣದವರೆಗೆ ತಿಳಿಯುತ್ತಿಲ್ಲ. ನನ್ನ ಸಂಗೀತ ಪ್ರೇಮವು ಪ್ರವೃತ್ತಿ ಮಟ್ಟದ್ದು, ಯಾರಿಂದಲೂ ಹೇಳಿಕೊಂಡು ಅಥವಾ ಪ್ರೇರಿತರಾಗಿ ಬಂದದ್ದಲ್ಲ. ಅದು ಉನ್ನತ ಕಲ್ಪನೆಗಳನ್ನು, ಭಾವಗಳನ್ನು ಮನಸ್ಸಿನಲ್ಲಿ ಪ್ರಚೋದಿಸುವ ಸ್ಥಿತಿಯಾಗಿತ್ತು. ಇತ್ತೀಚೆಗೆ ಅವಳು ಹೋಗಿ ಅವಳ ದಿನಚರಿಯ ರೂಪದ ಕಾಗದವನ್ನು ಓದಿದ ನಂತರ ನಾನು ಸಂಗೀತ ಕೇಳಲಿಲ್ಲ. ಮೊನ್ನೆ ಯಾವ ಆಲೋಚನೆಯೂ ಇಲ್ಲದೆ ನನ್ನ ಸಂಗ್ರಹದಲ್ಲಿದ್ದ ಮಿಶ್ರಬಂಧುಗಳ ಕಾಶಿ ಕಾನಡವನ್ನು ಹಾಕಿಕೊಂಡೇ ರುಚಿ ಕಾಣಿಸಲಿಲ್ಲ. ಏನು ರಗಳೆ ಅನ್ನಿಸಿತು.
ಅದನ್ನು ತೆಗೆದು ಅವರದೇ ಬಿಲಾವಲ್ ಹಾಕಿದೆ. ಅದು ಅಷ್ಟೇ ಬೋರ್ ಎನ್ನಿಸ್ತು. ಹಿಂದೆ ಇವೇ ಟೇಪುಗಳನ್ನು ಹಾಕಿಕೊಂಡರೆ ಎಷ್ಟು ಶಕ್ತಭಾವನೆ ಉದ್ದೀಪಗೊಳ್ಳುತ್ತಿತ್ತು. ಹೋಗಲಿ ಎಂದು ಬೇರೆ 4 ಸಂಗೀತವನ್ನು ಪ್ರಯತ್ನಿಸಿದೆ. ರುಚಿ ಹೀನ, ಭಾವಹೀನವಾಗಿದ್ದು. ನಂಬಿದ ನನ್ನ ಹೆಂಡತಿ ನಾನು ಕಾಲು ಮುಟ್ಟಿ ನಮಸ್ಕರಿಸುತ್ತಿದ್ದ ಅವಳ ಗುರುವು ಮಾಡಿದ ಮೋಸಕ್ಕೆ ಸಂಗೀತದಲ್ಲೇ ರುಚಿ ಕಳೆದುಕೊಳ್ಳುವುದು ಸರಿಯಲ್ಲ ಎಂದು ಸಮಾಧಾನ ತಂದುಕೊಳ್ಳತೊಡಗಿದೆ. ಸಾಧ್ಯವಾಗಲಿಲ್ಲ. ನನ್ನ ಸಂಗ್ರಹದ ಗಾಯನ ವಾದನಗಳೆರಡನ್ನೂ ಅಲ್ಲಲ್ಲಿ ತೆಗೆದು ಕೇಳಲು ಪ್ರಯತ್ನಿಸುತ್ತಿದ್ದೇನೆ. ಆ ರಾಗಗಳು ಅವುಗಳ ನಡೆಯ ವೈಶಿಷ್ಟ್ಯ ಪರಿಚಿತವಾಗಿದೆ. ಆದರೆ ರುಚಿ ಹತ್ತುತ್ತಿಲ್ಲ. ನನಗೆ ಈಗ ಆಗಿರುವ ನೋವಿನ ಭಾವವನ್ನು ಹೊರಹಾಕಿ ಹಗುರ ಮಾಡಿಕೊಳ್ಳಲಾದರೂ ಸಂಗೀತದ ನೆರವನ್ನು ಪಡೆಯಬೇಕೆಂದು ಶೋಕವನ್ನು ವ್ಯಕ್ತ ಮಾಡುವ ದರ್ಬಾರಿಯನ್ನು ಹಾಕಿ ಕೇಳಿದೆ. ಏನೂ ವ್ಯಕ್ತವಾಗುತ್ತಿಲ್ಲ. ಕಾಫಿ ತಾಟಿನ ಯಾವ ರಾಗಗಳಲ್ಲೂ ಗಾಂಭೀರ್ಯದ ಗುಣ ಕಾಣುತ್ತಿಲ್ಲ. ಬೈರಾಗಿಯಲ್ಲಿ ವಿರಾಗದ ಭಾವ ಉಳಿದಿಲ್ಲ. ಸಂಗೀತದಿಂದ ಪ್ರಚೋದಿತವಾಗುವ ಶಕ್ತಿಯನ್ನು ಕಳೆದುಕೊಂಡರೆ ನನಗೆ ಉಳಿಯುವುದೇನು ಎಂಬ ಪ್ರಶ್ನೆ ಹುಟ್ಟಿ ಅಂಜಿಕೆಯಾಗುತ್ತಿದೆ. 15 ದಿನದಿಂದ ಅದೇ ಯೋಚಿಸುತ್ತಿದ್ದೇನೆ. ಪ್ರಪಂಚದಲ್ಲಿ ಸಂಗೀತದ ರುಚಿ ಇಲ್ಲದವರೇ ಬಹುಸಂಖ್ಯೆಯಲ್ಲಿದ್ದಾರೆ. ಅವರಿಗೆ ಜೀವನದಲ್ಲಿ ಏನೂ ಇಲ್ಲವೇ ಎಂಬ ಉತ್ತರ ಹುಟ್ಟುತ್ತಿದೆ. ಸಂಗೀತವು ಹುಟ್ಟಿಸುವ ಭಾವವಾದರೂ ಎಂಥದ್ದು? ಒಂದು ರಾಗವು ಎಲ್ಲರಲ್ಲೂ ಒಂದೇ ಭಾವವನ್ನು ಮಿಡಿಯುತ್ತದೆಯೇ? ನಮ್ಮ ಮನೋಭಾವಗಳಿಗೆ ತಕ್ಕಂತೆ ನಾವು ಸಂಗೀತಕ್ಕೆ ಪ್ರತಿಕ್ರಿಯೆಯನ್ನು ಗೀಯುತ್ತೇವಲ್ಲವೇ? ಒಂದೊಂದು ರೀತಿಯ ಮನಃಶಾಸ್ತ್ರದ ಪ್ರಶ್ನೆ, ಆವೇಶವನ್ನು ಪ್ರಚೋದಿಸಿ ನಿರ್ವಹಿಸುವ ತಂತ್ರದ ಪ್ರಶ್ನೆ. ನಾನೇಕೆ ಇದನ್ನು ಈ ಮೊದಲು ಅರ್ಥ ಮಾಡಿಕೊಂಡಿರಲಿಲ್ಲ? ಕಲಾವಿದರು ಮೂಲತಃ ಆವೇಗ ಪ್ರಚೋದಕರು, ಆವೇಗ ಪ್ರಚೋದನಾ ತಂತ್ರ ನಿಪುಣರು. ಅವರು ಪರಸ್ಪರ ಆವೇಗಕ್ಕೆ ಸಿಕ್ಕಿಕೊಳ್ಳುವುದು ಸಹಜವೇ. ಹಾಲಿವುಡ್ಡಿನ ನಟನಟಿಯರ ಅನುರಾಗ ಉಬ್ಬರ ಬಿಳಿತವನ್ನು ಗಮನಿಸಿದರೆ ಈ ಅಂಶ ತಿಳಿಯುತ್ತದೆ. ಇದು ಅರ್ಥವಾಗಲು ನನಗೆ ಇಂಥ ಅನುಭವವಾಗಬೇಕಿತ್ತೆ. ಶರೀರದ ಪ್ರವೃತ್ತಿಯು ಮನಸ್ಸಿನ ವ್ಯಾಪಾರವನ್ನು ಮೀರಿ ಪ್ರವಹಿಸುತ್ತದೆ. ಕಳೆದ 2 ವಾರದಿಂದ ಶಾರೀರಿಕ ಬಯಕೆ ಹೆಚ್ಚೆತ್ತಿದೆ. ಒಮ್ಮೊಮ್ಮೆ ತೀವ್ರವಾಗಿ ಬಾಧಿಸುತ್ತದೆ. ಹಿಂದೆ ಮಧುಮಿತಾಳು ತವರಿಗೆ ಹೋಗಿದ್ದಾಗ ಹೀಗಾಗಿದ್ದರೆ ಅವಳ ನೆನಪು ಕಲ್ಪನೆಯೇ ಮೂಡಿ ಕಾಡಿಸುತ್ತಿತ್ತು. ಆದರೆ ಈಗ ಆಗುತ್ತಿರುವುದು ಬರೀ ಬಯಕೆ. ಅವಳ ನೆನಪಾಗಲಿ ಕಲ್ಪನೆಯಾಗಲಿ ಮನಸ್ಸು ಪ್ರವೇಶಿಸುತ್ತಿಲ್ಲ. ಬೇರೆ ಯಾವ ಹೆಂಗಸು ಮೂಡುತ್ತಿಲ್ಲ. ನಾನು ಎಂದು ವಿವಾಹ ಪೂರ್ವದ ಅನುಭವ ಪಡೆದವನಲ್ಲ. ವಿವಾಹೇತರವಂತೂ ಇಲ್ಲವೇ ಇಲ್ಲ. ಈಗ ವಿವಾಹವು ಮುರಿದು ಬಿದ್ದ ಮೇಲೆ ಕೂಡ ಮನಸ್ಸು ಬೇರೆ ಹೆಂಗಸರನ್ನು ಹಿಂಬಾಲಿಸುವುದಿಲ್ಲ. ನನ್ನಷ್ಟು ಸಂಚಾರವಿರುವ ಬಹುತೇಕ ಗಂಡಸರು ಹೊರಗೆ ತುಸು ಸುಖಾವಧಿಯನ್ನು ಅನುಭವಿಸುತ್ತಾರೆಂಬುದು ನನಗೆ ಗೊತ್ತು. ಬಿಸಿನೆಸ್ ಕಾನ್ಫರೆನ್ಸ್ಗೆಂದೋ ಒಂದೇ ಕಂಪನಿಯ ಗಂಡಸು ಬೇರೆ ಬೇರೆ ಊರುಗಳಿಗೆ ಹೋಗಿ ಒಂದೇ ಹೋಟೆಲ್ನಲ್ಲಿರುವುದು, ರಾತ್ರಿ ಊಟದ ನಂತರ ಸೋಷಿಯಲ್ ಡ್ರಿಂಕ್ ತೆಗೆದುಕೊಂಡ ನಂತರ ನನ್ನ ಕೊನೆಗೆ ಹೋಗಿ ಮಾತಾಡೋಣ ಎಂದು ಸಾಂಕೇತಿಕವಾಗಿ ಮಾತಾಡುವುದು ಎಲ್ಲರಿಗೂ ತಿಳಿದ ಗುಟ್ಟು. ನಾನು ಒಮ್ಮೆಯೂ ಹಾಗೆ ಮಾಡಿಲ್ಲ. ಅವಕಾಶ ಒದಗಿಲ್ಲ ಎಂದಲ್ಲ, ನೈತಿಕ ಅಂಜಿಕೆ. ಹೆಂಡತಿ ಇರುವಾಗ ಮಾತ್ರವಲ್ಲ, ಆ ನಂತರ ಕೂಡ. ಅವಳು ಬಿಟ್ಟು ಹೋಗಿ 1 ವರ್ಷದ ನಂತರ ಈಗ ಹಾಗೆ ಮಾಡುವ ಮನಸ್ಸು ಆಗುತ್ತಿದೆ. ನಿನ್ನೆ ರಾತ್ರಿ ಖ್ಯಾತಿಯನ್ನು ನನ್ನ ಮನೆಗೆ ಕರೆದಿದ್ದೆ. ನಮ್ಮ ಕಂಪನಿಯ ವ್ಯವಹಾರವಿರುವ ಇಂಟೆಲ್ ಕಂಪನಿಯಲ್ಲಿ ಇರುವವಳು. ಡೈವರ್ಸಿ 35 ವರ್ಷ. ಎಷ್ಟೋ ಸಲ ನನ್ನೊಡನೆ ಈ ವಾರಾಂತ್ಯ ಎಲ್ಲಿಯಾದರೂ ಹೋಗೋಣ ಬರ್ತೀಯಾ ಎಂದು ಹುಸಿನಗೆಯಿಂದ ಕೇಳುತ್ತಿದ್ದಳು. ಧೈರ್ಯವಂತೆ. ಇಂಥ ಆಹ್ವಾನಗಳು ಗಂಡಸಿಂದ ಬರಬೇಕು, ಹೆಂಗಸು ಕೇಳಬಾರದು ಎಂಬ ಎಗ್ಗು ಇಲ್ಲದವಳು. ಇಂಥ ಸಂಬಂಧಕ್ಕೆ ಒಂದೇ ಕಂಪನಿಯಲ್ಲಿರುವವರನ್ನು ಆಹ್ವಾನಿಸಬಾರದು. ಕೆಲಸದ ಸಂಬಂಧದಲ್ಲಿ ಇರುಸು ಮುರುಸು ಹುಟ್ಟಬಹುದು ಎಂಬ ಎಚ್ಚರಿಕೆ ಎಲ್ಲರಿಗೂ ಇರುತ್ತದೆ. ಈ ಶುಕ್ರವಾರ ಸಂಜೆ ನಮ್ಮ ಮನೆಗೆ ಬರ್ತೀಯಾ, ಭಾನುವಾರ ಸಂಜೆ ಹಿಂದಿರುಗುವಂತೆ ಎನ್ನುವಾಗ ನನ್ನ ಧ್ವನಿ ನಡುಗುತ್ತಿತ್ತು. ರಿಯಲಿ ತಮಾಷೆ ಮಾಡಬೇಡ. ಹೆಂಡತಿ ಊರಿನಲ್ಲಿ ಇಲ್ವಾ? ಇಲ್ಲ, ದೇಶಕ್ಕೆ ಹೋಗಿದ್ದಾಳೆ. ಮನೆಗೆ ಬರುವ ದಾರಿಯ ನಿರ್ದೇಶ ಕೊಡು. ಶನಿವಾರ ಭಾನುವಾರಗಳಿಗೆ ಆಗೋ ಅಡುಗೆಯನ್ನು ಶುಕ್ರವಾರವೇ ಮಾಡಿಟ್ಟು ಹೋದರೆ ಮಾರಿಯ ಸೋಮವಾರ ಬೆಳಗಿನ ತನಕ ಬರುವುದಿಲ್ಲ. ಮನೆಯೇ ಸರಿ ಎಂದು ನಾನು ನಿರ್ಧರಿಸಿದ್ದೆ. ಅವಳು ಬರುತ್ತಾಳೋ ಇಲ್ಲವೋ ಎನ್ನುವ ಅನುಮಾನ ಇತ್ತು. ಏಕೆಂದರೆ ಅವಳು ಇಂಥ ಮಾತನ್ನು ತಮಾಷೆಗೂ ಆಡುತ್ತಿದ್ದಳು. ಮತ್ತೊಮ್ಮೆ ಫೋನ್ ಮಾಡಿ ಖಚಿತಪಡಿಸಿಕೊಳ್ಳಲಿ ಎಂಬ ಮನಸ್ಸು ಬಂದರೂ ಸಂಕೋಚದಿಂದ ಸುಮ್ಮನಿದ್ದೆ. ಅವಳೇ ಫೋನ್ ಮಾಡಿದಳು. ತನ್ನ ಮ್ಯಾಪನ್ನು ಎದುರುಗಿಟ್ಟುಕೊಂಡು ದಾರಿಯನ್ನು ಹೇಳಿ ಸರಿಯೇ ಎಂದಳು. ಸರಿ, ನೀನು ನನಗೆ ದಾರಿ ಹೇಳಬಲ್ಲೆ ಎಂದೆ. ಬಂದ ತಕ್ಷಣ ನಾನು ಅವಳ ಕೋಟನ್ನು ತೆಗೆದು ಹ್ಯಾಂಗರಿಗೆ ಹಾಕಿ ಕಿರುಪೆಟ್ಟಿಗೆ ಇಸ್ಕೊಂಡು ಮೇಲೆ ಕರೆದೊಯ್ದೆ. ಅತಿಥಿ ಕೋಣೆಗೆ ಕರೆದೊಯ್ದು ಇದು ನಿನಗೆ ಅನುಕೂಲವೇ ಎಂದೆ. ಅವಳು ನನ್ನ ಮುಖ ನೋಡಿದಳು. ಮುಖದಲ್ಲಿ ಮುನಿಸು ತಂದುಕೊಂಡಳು. ನನಗೆ ಅರ್ಥವಾಗಲಿಲ್ಲ. ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದೆ. ವಿಕ್ರಾಮ್, ನನ್ನನ್ನು ಅತಿಥಿ ಮಾಡಿ ಬೇರೆ ರೂಮ್ನಲ್ಲಿ ಮಲಗಿಸೋಕೆ ಕರೆದಿದ್ಯಾ ಎಂದಳು. ನನ್ನ ತಪ್ಪು ಅರ್ಥವಾಯಿತು, ಸಾರಿ ಎಂದೆ. ನೋಡು, ಪ್ರೇಮಿಗಳು ಸಂಧಿಸುವ ರೀತಿಯಲ್ಲ ಇದು. ನಾನು ಬಂದ ತಕ್ಷಣ ನೀನು ಎಳೆದುಕೊಂಡು ಅಪ್ಪೆ ಮುತ್ತಿಡಬೇಕು ಅಂತ ಒಂದು ನಡೆಯೂ ಇಲ್ಲದೆ ನನ್ನ ಸೂಟ್ಕೇಸ್ ಹಿಡಿದು ತಂದಿಟ್ಟು ಹೋಟೆಲ್ ಆಶರ್ ಥರ ಇದು ನಿನಗೆ ಅನುಕೂಲವೇ ಅಂತೀಯ? ನೀನು ದಡ್ಡ ಅನನುಭವಿ ಎಂದಳು. ನಿನ್ನ 2 ಆಪಾದನೆಗಳು ನಿಜ, ಸಾರಿ ಎಂದು ಹತ್ತಿರ ಸೆರೆದು ಅವಳನ್ನು ಬಳಸಿ ಮುತ್ತಿಟ್ಟೆ. ಅವಳ ಆವೇಗ ತುಂಬಿದ ಅರೆಗಣ್ಣು ಮಾಡಿ ದೀರ್ಘ ಹಾಗೂ ಗಾಢ ಚುಮ್ಮನದಲ್ಲಿ ನನ್ನನ್ನು ಕಬಳಿಸಿದಳು. ಅಪ್ಪುಗೆಯೂ ಹಿತವಾಗಿತ್ತು. 1 ವರ್ಷದ ಜಡವನ್ನು ಕೊಡವಿ ಉಲ್ಲಾಸಗೊಳಿಸಿತು. ಊಟವಾದ ನಂತರ ಮತ್ತೆ ಮೇಲೆ ಬಂದಾಗ ಅವಳು, ವಿಕ್ರಮ್ ಡಿಯರ್, ಯಾವುದು ನಾವಿಬ್ಬರು ಮಲಗುವ ಕೋಣೆ ಎಂದಳು. ಇದೇ ಎಂದು ಉತ್ತರಿಸಿದೆ. ನಿನ್ನ ಮಾಸ್ಟರ್ ಬೆಡ್ರೂಮ್ ಯಾವುದು? ನನಗೆ ತೋರಿಸಲ್ವೇ? ಅಲ್ಲಿದೆ, ನಾನು ಅದನ್ನು ಉಪಯೋಗಿಸ್ತಿಲ್ಲ ಎಂದೆ. ತೋರಿಸು ಬಾ. ಅವಳೇ ಮುಂದೆ ನಡೆದಳು. ನಾನು ಹಿಂದೆ ನಡೆದೆ. ಅದನ್ನು ಹೊಕ್ಕ ಅವಳು ನಡುವೆ ನಿಂತು ನಿಧಾನವಾಗಿ ಒಂದು ಸುತ್ತಿ ತಿರುಗಿ
ಉನ್ಮತ್ತ ಉಸಿರೆಳೆದುಕೊಂಡವಳಂತೆ ಎಷ್ಟು ಅಭಿರುಚಿಪೂರ್ಣವಾಗಿದೆ ಎಂದಳು. ಅವಳ ಮುಖದಲ್ಲಿ ಮೆಚ್ಚುಗೆ ತುಂಬಿ ತುಳುಕುತ್ತಿತ್ತು. ನಂತರ ನನ್ನನ್ನು ತಬ್ಬಿ ವಿಕ್ರಾಮ್, ಇದು ಸುಂದರ ಶಯನ ಕೋಣೆ ಇರುವಾಗ ನಾವು ಯಾಕೆ ಗೆಸ್ಟ್ ರೂಮ್ನಲ್ಲಿ ಮಲಗಬೇಕು? ಬಾ, ಮೊದಲು ಜೊತೆಯಲ್ಲಿ ಸ್ನಾನ ಮಾಡಿ ಬರೋಣ. ಇದಕ್ಕೆ ಲಗತ್ತಾಗಿರುವ ಸ್ನಾನದ ಕೊಠಡಿಯು ಅಷ್ಟೇ ಸುಂದರವಾಗಿರಬೇಕು ಎಂದು ಅತ್ತ ನಡೆದು ಬಾಗಿಲು ತೆರೆದು ಒಳ ನೋಡಿ ಬ್ಯೂಟಿಫುಲ್, ಇನ್ಸ್ಪೈರಿಂಗ್ ಎಂದು ಮಗುವಿನಂತೆ ಹಿಗ್ಗಿದ್ದಳು. ಆ ಕೋಣೆಯಲ್ಲಿ ಮಲಗುವ ಪ್ರಸ್ತಾಪದಿಂದಲೇ ನನಗೆ ಉತ್ಸಾಹ ಇಳಿಯಿತು. ನನಗೆ ಪೂರ್ತಿ ಅರ್ಥವಾಗದ ಪಾಪದ ಭೀತಿ ಆವರಿಸಿಕೊಂಡಿತು. ಹೆಂಡತಿಯು ವಿಮಾನ ಹತ್ತಿ ನಾನು ಅವಳ ಕಾಗದ ಓದಿದ ನಂತರ ಈ ಕೋಣೆಯಲ್ಲಿ ಮಲಗಿರಲಿಲ್ಲ. ಅತಿಥಿ ಕೋಣೆಯೇ ಎದುರಿನ ಕೋಣೆಯಲ್ಲಿ ಮಲಗುತ್ತಿದ್ದೆ. ಈಗ ಇವಳು ಕೇಳುತ್ತಿರುವ ಬೇಡವೆಂದರೆ ಏನಂದುಕೊಂಡಾಳು ಎಂಬ ದಾಕ್ಷಿಣ್ಯ. ಮಧು ವ್ಯಭಿಚಾರ ಮಾಡಿದ ದಾಂಪತ್ಯದ ಮಂಚದ ಮೇಲೆಯೇ ನಾನು ವ್ಯಭಿಚಾರ ಮಾಡುತ್ತೇನೆಂಬ ನೈತಿಕ ಭಯ ತುಂಬಿಕೊಂಡಿತ್ತು. ಖ್ಯಾತಿ, ಇಲ್ಲಿ ಬೇಡ. ಆ ಹಾಸಿಗೆ ಇಬ್ಬರಿಗೂ ಆಗುವಷ್ಟು ದೊಡ್ಡದಾಗಿದೆ ಎಂದೆ. ಯಾಕೆ? ಇದು ದಾಂಪತ್ಯದ ಹಾಸಿಗೆ, ಇಲ್ಲಿ ಬೇರೆಯವ್ರನ್ನ ಸೇರಿಸೋದು ಪಾಪ ಅನ್ನೋ ಭೀರುತನವೇ ಎಂದಳು. ಅವಳ ಧ್ವನಿಯಲ್ಲಿ ನೀನು ಇಬ್ಬಂದಿ ಆದರ್ಶದ ಮನುಷ್ಯ ಎಂಬ ಆಪಾದನೆ ಹುದುಗಿತ್ತು. ಅಥವಾ ಹಾಸಿಗೆ ಗೂರಾಡಿ ಬಿಟ್ಟರೆ ಮತ್ತೆ ಮೊದಲಂತೆ ಜೋಡಿಸೋದು ಕಷ್ಟ, ಹೆಂಡತಿ ಹಿಂದಿರುಗಿದ ಮೇಲೆ ಗೊತ್ತಾಗುತ್ತೆ ಅನ್ನೋ ಹೆದರಿಕೆ. ನೀನಿಲ್ಲದಿದ್ದಾಗ ನಾನೊಬ್ಬನೇ ಮಲಗಿದ್ದೆ ಅಂದರೆ ಆಗೋದಿಲ್ವೇ? ಇಬ್ಬರು ಜೊತೆ ಇಲ್ಲದಾಗ ಈ ಹಾಸಿಗೆಯನ್ನು ಬಳಸೋಲ್ಲ ಅನ್ನೋ ಒಡಂಬಡಿಕೆ. ಕೆದಕಿ ಕೇಳೋ ಪ್ರಶ್ನೆಯಿಂದ ನನ್ನ ಧೈರ್ಯ ಉಡುಗಿದುದು ಮಾತ್ರವಲ್ಲ, ಇವಳಂಥ ಆಕ್ರಮಣಕಾರಿಯೊಡನೆ ಮಲಗಿದರೆ ನಾನು ಆರಂಭದಲ್ಲೇ ಸೋಲಬಹುದು ಎಂಬ ಆತಂಕ ಹುಟ್ಟಿತು. ಖ್ಯಾತಿ, ತುಸು ನಿಧಾನವಾಗಿ ಮಲಗೋಣ. ಅದಕ್ಕೆ ಮೊದಲು ನಿನಗೆ ನಮ್ಮ ಭಾರತೀಯ ಸಂಗೀತ ಕೆಲವು ಭಾಗ ಕೇಳಿಸ್ಬೇಕು ಎಂಬ ಆಶೆ ಇದೆ. ಸಂಗೀತದ ಕೋಣೆಗೆ ಹೋಗೋಣ ಬಾ ಎಂದು ಕರೆದೊಯ್ದೆ. ಅವಳು ನನ್ನ ಜೊತೆಗೆ ಮೆಟ್ಟಲಿಳಿದು ಬಂದಳು. ನೀನು ಭಾರತೀಯ ಸಂಗೀತ ಕೇಳಿರಲೇಬೇಕಲ್ಲ ಎಂದೆ. ರವಿಶಂಕರರ ಹೆಸರು ಗೊತ್ತಷ್ಟೇ, ಹ್ಯಾರಿಸನ್ನ ಗುರು. ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಹಾಗಿದ್ರೆ ಇನ್ನೂ ಒಳ್ಳೆಯದು ಬಾ ಎಂದು ಕೂರಿಸಿ ಕ್ಯಾಸೆಟ್ಗಳ ಡ್ರವರ್ ಎಳೆದು ದರ್ಬಾರಿ ಕನ್ನಡ ಹಾಕಿ ಇದನ್ನು ನಿಧಾನವಾಗಿ ಕೇಳು, ಆಮೇಲೆ ಏನನ್ಸುತ್ತೆ ಹೇಳು ಎಂದೆ. ಅವಳು ಗಂಭೀರವಾಗಿ ಕೇಳತೊಡಗಿದಳು. 10 ನಿಮಿಷದ ನಂತರ ನಿಲ್ಲಿಸುವಂತೆ ಸಜ್ಞೆ ಮಾಡಿ ಆಮೇಲೆ ಹೇಳಿದಳು, ಇದನ್ನು ಶಾಸ್ತ್ರೀಯ ಗಾಯನ ಅಂತೀರಾ? ಕಡಿದಾದ ಪರ್ವತ ಮಾರ್ಗದಲ್ಲಿ ತೀರ ಹಿಂದಿನ ಮಾಡೆಲ್ ಟ್ರಕ್ ಹತ್ತುವಾಗ ಉಯಿಲಿಡುವಂತಿದೆ. ರಚನೆಯಾಗಲಿ ಬಂದವಾಗಲಿ ಮೇಳಗುಣವಾಗಲಿ ಇಲ್ಲ ಎಂದಳು. ನಾನು ಆಲೋಚಿಸುತ್ತಿದ್ದದನ್ನೇ ಅವಳು ಖಚಿತಪಡಿಸಿದಳು. ಅನಂತರ ತುಸು ಹೊತ್ತು ಮಾಲಕೌನ್ಸ್ ಹಾಕಿದೆ, ಭೂಪಾಲಿ ಹಾಕಿದೆ. ಯಾವುದೂ ಆಕರ್ಷಿಸಲಿಲ್ಲ. ನಂತರ ಸಿತಾರ್ ಮತ್ತು ಸಾರೋಡ್ ವಾದ್ಯಗಳನ್ನು ಅದೇ ರಾಗದ ದ್ರುತಗತಿಯಲ್ಲಿ ಜುಗುಲ್ಬಂದಿ ಮಾಡಿ ತಬಲಾದವರೊಡನೆ ಸ್ಪರ್ಧಿಸುತ್ತಿರುವ ಭಾಗಗಳನ್ನು ಹಾಕಿದೆ. ಎಸ್, ಇದನ್ನು ನಾನು ಮೆಚ್ಚುತ್ತೀನಿ ಎಂದು ನಿಂತು ಪೃಷ್ಠವನ್ನು ಕುಣಿಸುತ್ತಾ ನುಲಿಯತೊಡಗಿದಳು. ಇವುಗಳ ಭಾವವೇನು ಹೇಳು ಎಂದಿದ್ದಕ್ಕೆ ವೇಗ, ಚಲನೆ, ನಿಗೂಢತೆ ಎಂದಳು. ಅವಳ ಸಂಗೀತವೆಂದರೆ ಏನೂ ತಿಳಿದವಳಲ್ಲ. ಒಳ್ಳೆ ಕಚೇರಿ ಇದ್ದಾಗ ಕೇಳಲು ಸ್ಯಾನ್ ಫ್ರಾನ್ಸಿಸ್ಕೋಗೆ ಕೂಡ ಹೋಗುವವಳು. ಸಂಗೀತದ ಅರ್ಥ ನಾವು ಕೊಟ್ಟಂತೆ, ನಾವು ಕೊಡುವುದು ಪರಂಪರೆಯು ರೂಪಿಸಿ ನಮ್ಮ ತಲೆಗೆ ತುಂಬಿದಂತೆ ಎಂಬ ನನ್ನ ಆಲೋಚನೆಯು ದೃಢವಾಯಿತು. ಮೇಲಿನ ಮಹಡಿಗೆ ಬಂದು ಅವಳನ್ನು ಅತಿಥಿ ಕೋಣೆಗೆ ಕರೆತಂದು ಕೈ ಹಿಡಿದು ಕ್ಷಮ ಯಾಚಿಸಿದೆ. ಖ್ಯಾತಿ, ನನ್ನನ್ನು ಕ್ಷಮಿಸು. ನನ್ನ ಮನಸ್ಸು ಸರಿ ಇಲ್ಲ. ನಾನು ಬೇರೆ ಕೋಣೆಯಲ್ಲಿ ಮಲಗ್ತೀನಿ. ಅವಳು ನನ್ನನ್ನು ದುರುಗುಟ್ಟಿ ನೋಡಿದಳು. ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಕ್ಷಮಿಸು ಅಂದ ತಕ್ಷಣ ಕ್ಷಮೆ ಹುಟ್ಟೋದಿಲ್ಲ. ನನ್ನ ವಾರಾಂತ್ಯವನ್ನು ಹಾಳು ಮಾಡಿದೆ. ನಿನ್ನ ಸ್ಥಿತಿಯನ್ನು ಮನಸ್ಸಿನದು ದೇಹದ್ದು ಅಂತ ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಗೆಳತಿಯನ್ನು ಆಹ್ವಾನಿಸಿ ಅವಮಾನ ಮಾಡಬಾರ್ದು. ನನ್ನ ಸ್ನೇಹಿತ ವಾರಾಂತ್ಯಕ್ಕೆ ಕರೆದಿದ್ದ. ನಿನ್ನನ್ನು ನೆಚ್ಚಿಕೊಂಡು ನಾನು ಅವನಿಗೆ ಫ್ರೀ ಇಲ್ಲ ಅಂತ ಹೇಳಿಬಿಟ್ಟೆ ಎಂದಳು. ನನ್ನನ್ನು ಆವರಿಸಿದ್ದ ಅಸಹಾಯಕತೆಯು ನನ್ನನ್ನು ಕಂಪಿಸುವಂತೆ ಮಾಡಿತು. ಕೋಪಗೊಂಡಿರುವಾಗ ಮತ್ತೆ ಮತ್ತೆ ಕ್ಷಮೆ ಕೇಳತೊಡಗಿದರೆ ಅವಳು ಇನ್ನಷ್ಟು ಉಗ್ರಳಾದಳು ಎಂಬ ಅಂಜಿಕೆಯಿಂದ ನಾನು ನನ್ನ ಮಲಗುವ ಕೋಣೆಗೆ ಹೋದೆ. ರಾತ್ರಿ ಬೇಗ ನಿದ್ದೆ ಬರಲಿಲ್ಲ. ಅವಳನ್ನು ಕರೆದು ಮೇಲೆ ಹಾಕಿಕೊಂಡ ಅವಮಾನದ ಜೊತೆಗೆ ಸಂಗೀತದ ಅರ್ಥವು ನಾವು ಕಟ್ಟಿಕೊಂಡಂತೆ ಪರಂಪರೆಯು ತಲೆಗೆ ತುಂಬಿದಂತೆ ಎಂಬ ವಿಚಾರ ಮನಸ್ಸನ್ನು ಆವರಿಸಿಕೊಂಡಿತು. ನಿದ್ದೆ ಬಂದಾಗ ಬೆಳಗಿನ ಜಾವ, ಎಚ್ಚರವಾದಾಗ 9 ಗಂಟೆ. ಅತಿಥಿ ಕೋಣೆಯ ಬಾಗಿಲು ತೆರೆದಿತ್ತು. ಅವಳು ಇರಲಿಲ್ಲ. ಅವಳ ಪೆಟ್ಟಿಗೆ ಇರಲಿಲ್ಲ. ಕೆಳಗಿಳಿದು ಬಾಗಿಲು ತೆರೆದು ನೋಡಿದ ಅವಳ ಕಾರು ಇರಲಿಲ್ಲ. ಅವಳು ಅವಳ ಗುರುಜಿಯು ಸನಿವೇಲ್ ಮಂದಿರದಲ್ಲಿ ಮಾಡಿದ ಕಚೇರಿಯ ವಿಡಿಯೋ ಟೇಪನ್ನು ಈ ದಿನ ಪೂರ್ತಿ ನೋಡಿದೆ. ನನ್ನ ಹೆಂಡತಿಯು ಗುರುವಿನ ಸಮಕ್ಕೂ ಹಾಡಿ ಪ್ರಗತಿ ಸಾಧಿಸಿದ್ದಾಳೆಂದು ನಾನು ಹೆಮ್ಮೆ ಪಟ್ಟಿದ್ದ ಕಚೇರಿಯ ಒಳ ಸತ್ಯ ಈಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಗಾಯನದ ನಡುವೆ ಅವರಿಬ್ಬರು ಪರಸ್ಪರ ದೃಷ್ಟಿಗಳಿಂದ ವಿನಿಮಯ ಮಾಡಿಕೊಳ್ಳುತ್ತಿರುವ ಭಾವಗಳು ಕೇವಲ ಸಂಗೀತದ ಭಾವಗಳಲ್ಲ, ಪ್ರಣಯದಲ್ಲಿ ತೇಲಿ ಮುಳುಗುತ್ತಿರುವ ಜೋಡಿಗಳ ಅಂತರಂಗದ ಅಭಿವ್ಯಕ್ತಿಗಳು. ಹಾವಭಾವಗಳು ಗಂಡಿಗಿಂತ ಹೆಣ್ಣಿಗೆ ಹೆಚ್ಚು ಎನ್ನುವುದು ಇಲ್ಲಿಯೂ ನಿಜವಾಗಿ ಕಾಣುತ್ತದೆ. ಅಥವಾ ಅವನದಕ್ಕಿಂತ ಇವಳ ಭಾವ ಉತ್ಕಟತೆ ಹೆಚ್ಚಿನದು. ಒಬ್ಬಳೆ ಮತ್ ಜಾ ಹಾಡುವಾಗ ಅವಳು ಬಿಕ್ಕಿ ಅತ್ತದ್ದು ಮೀರಾಳ ಗೀತೆಯ ಭಾವವನ್ನು ಸಂಗೀತದ ತೀವ್ರತೆಗೆ ಏರಿಸಿದ್ದರಿಂದ ಅಲ್ಲ, ಮರುಬೆಳಿಗ್ಗೆ ಹೊರಟು ಹೋಗುವ ತನ್ನ ಪ್ರಿಯಕರ ಗುರುವಿಗೆ ಅನ್ವಯಿಸಿ ಎಂಬುದು ಈಗ ಅರ್ಥವಾಗುತ್ತಿದೆ. ಅವಳು ನನಗೆ ಬಿಟ್ಟು ಹೋದ ಪುಟಗಳನ್ನು ಈ ದಿನ ಮತ್ತೆ ಓದಿದೆ. ಲಾಸ್ ಏಂಜಲೀಸ್ ಕಚೇರಿಗೆ ಹೋಗಿ ಅವನು ಅಷ್ಟು ಬೇಗ ಇನ್ನೊಬ್ಬ ಹುಡುಗಿಯಿಂದ ಚಕ್ಕಂದ ಹೊಡೆಯುತ್ತಿದ್ದಾನೆಂಬುದು ಗೊತ್ತಾದ ನಂತರ ಅವಳಿಗೆ ತಾನು ಗಂಡನಿಗೆ ಮಾಡಿದ ಮೋಸದ ಅರಿವಾಗತೊಡಗಿದೆ. ಇಲ್ಲದಿದ್ದರೆ ಇಬ್ಬರೊಡನೆಯೂ ಸವಿಸಂಬಂಧವನ್ನು ನಡೆಸಿಕೊಂಡು ಹೋಗುತ್ತಿದ್ದಳೇನು? ಕಾರಣ ಯಾವುದೇ ಇರಲಿ, ಗಂಡನಿಗೆ ನಿಜ ಹೇಳಬೇಕೆಂದು ಹುಟ್ಟಿದ ಅವಳ ಅಂತರಂಗದ ಒತ್ತಡವನ್ನು ನಾನು ಗೌರವಿಸುತ್ತೇನೆ. ಮಧುಮಿತಾ, ಹೀಗೆ ನನಗೆ ನಾನು ಬರೆದುಕೊಂಡ ಪುಟಗಳಿಂದ ಉದ್ಧರಿಸಿದರೆ
ಇನ್ನೂ ಎಷ್ಟೋ ಹಾಳೆಗಳು ನ್ನು ಬರೆಯಬಹುದು, ಆದರೆ ಮುಖ್ಯವಾದ ವಿಷಯಗಳನ್ನೆಲ್ಲ ಉದ್ಧರಿಸಿದ್ದೇನೆ. ನಿನ್ನ ತಾಯ್ತನದ ಬಯಕೆಯನ್ನು ವ್ಯಕ್ತಪಡಿಸಿದ್ದೀಯಾ. ನಿನ್ನ ಬಯಕೆಯ ಮೇಲೆ ಟಿಪ್ಪಣಿ ಮಾಡಲು ನನಗೆ ಅಧಿಕಾರವಿಲ್ಲ. ನಿನ್ನ ಸಂಗೀತ ಸಾಧನೆಗೆ ಅಡಚಣೆಯಾಗುತ್ತದೆಂದು, ನಮಗೆ ಮಕ್ಕಳು ಬೇಡವೆಂದ ನಿನ್ನ ಅಪೇಕ್ಷೆಯನ್ನು ನಾನು ತಕ್ಷಣ ಒಪ್ಪಿದ್ದೆ. ಮೊಮ್ಮಗುವನ್ನು ಕಾಣುವ ನನ್ನ ತಾಯಿ ತಂದೆಯರ ಬಯಕೆಯನ್ನು ಕಡೆಗಣಿಸಿದೆ. ಮಗುವಾಗಲೆಂಬ ನನ್ನ ಆಶೆಯನ್ನು ಹತ್ತಿಕ್ಕಿದೆ. ಆಗ ನಿನ್ನ ಸಂಗೀತವೇ ನನಗೂ ದೊಡ್ಡದಾಗಿ ಕಂಡಿತ್ತು. ಗಂಡನ ಅತ್ತೆ ಮಾವಂದಿರ ಅಪೇಕ್ಷೆಯನ್ನು ಕಾಣುವ ಕಣ್ಣುಗಳು ನಿನಗಿರಲಿಲ್ಲ. ಈಗ ನಿನಗೆ ತಾಯ್ತನ ಬೇಕೆನ್ನಿಸಿದೆ. ನಮ್ಮ ಮದುವೆಯ ವಿಷಯದಲ್ಲಿ ಯಾವ ಒಂದು ತೀರ್ಮಾನಕ್ಕೂ ಬರುವ ಅಂತಃಶಕ್ತಿ ಸಾಲದೆ ನಾನು ಇದುವರೆಗೂ ಸುಮ್ಮನಿದ್ದೆ. ಒಂದು ನಿರ್ಧಾರಕ್ಕೆ ಬರಲು ನಿನ್ನ ಕಾಗದವು ಪ್ರಚೋದನೆ ಕೊಟ್ಟಿದೆ. ಸಂಗೀತದ ಮೇಲೆ ನನಗೆ ಪ್ರೀತಿ ಉಳಿದಿಲ್ಲ. ನಿನ್ನ ಮೇಲೆ ಉಳಿಯಲು ಬೇರೆ ಯಾವ ಕಾರಣವೂ ಇಲ್ಲ. ನನ್ನ ವಕೀಲರು ನಿನಗೆ ಪ್ರತ್ಯೇಕವಾಗಿ ಒಂದು ಕಾಗದ ಕಳಿಸುತ್ತಾರೆ. ಅದಕ್ಕೆ ನೀನು ನೋಟರಿ ಸಮಕ್ಷಮ ರುಜು ಮಾಡಿ ಅವರ ಸಹಿ ಮತ್ತು ಸೀಲು ಹಾಕಿಸಿ ಕಳಿಸಿದರೆ ವಿಳಂಬವಿಲ್ಲದೆ ವಿಚ್ಛೇದನ ದೊರೆಯುತ್ತದೆ. ದಾಖಲೆಯಲ್ಲಿ ಕೂಡ ಬಿಡುಗಡೆಯಾಗುವುದು ಇಬ್ಬರಿಗೂ ಒಳ್ಳೆಯದು. ನಿನಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇನೆ. ಇತಿ ವಿಶ್ವಾಸದಿಂದ ವಿಕ್ರಮ್ ಶಾ. ಅವಳ ಚೈತನ್ಯ ನಿಶ್ಚೇಷ್ಟಿತವಾಯಿತು. ಎದುರಿಗೆ ಮಲಗಿದ್ದ ತಂಬೂರಿಯಾಗಲಿ, ಕಿಟಕಿ ಜಾಲರಿಯ ಹೊರಗೆ ಚಿಲಿಪಿಲಿಗುಡುತ್ತಿದ್ದ ಹಕ್ಕಿಗಳಾಗಲಿ ಅವಳ ಪ್ರಜ್ಞೆಯಿಂದ ಹೊರಗುಳಿದವು. ತಲೆಯೊಳಗೆ ಶೂನ್ಯ. ನೀರಿನ ತೊಟ್ಟಿಯಲ್ಲಿ ಮುಳುಗಿಸಿ ಮಿಡಿದ ತಂಬೂರಿಯ ತಂತಿಯಂತೆ ನಿಷ್ಕ್ರಿಯ. ಸಂಕಟ. ಕುಳಿತಲ್ಲೇ ಉರುಟಿಕೊಳ್ಳಬೇಕೆನಿಸಿತು. ಉರುಟಿಕೊಂಡಳು. ಬಲುಮಗ್ಗಲಾಗಿ ಮಲಗಿ ಕಣ್ಣು ಮುಚ್ಚಿದ ತುಸು ಹೊತ್ತಿನ ಮೇಲೆ ಸಂಕಟವು ಸ್ವಲ್ಪ ತಹಬಂದಿಗೆ ಬಂದಂತಾಯಿತು. ಎಷ್ಟೋ ಹೊತ್ತಿನ ನಂತರ ಮನಸ್ಸು ಇದನ್ನು ನಾನು ನಿರೀಕ್ಷಿಸಿರಲಿಲ್ಲ. ಇವನು ಇಷ್ಟೊಂದು ಕಠಿಣ ಕ್ರೂರಿ ಅನ್ನುವುದನ್ನು ಎಂದುಕೊಂಡಿತು. ನಿಜ ಹೇಳಬೇಕೆಂದು ಹುಟ್ಟಿದ ನನ್ನ ಅಂತರಂಗದ ಒತ್ತಡವನ್ನು ಗೌರವಿಸುತ್ತಾನಂತೆ. ಆದರೆ ಯಾವುದನ್ನು ಮರೆಯೋಲ್ಲ, ಕ್ಷಮಿಸೋಲ್ಲ. ಇವನು ದೊಡ್ಡ ಉದಾರಿ ಅನ್ನುವ ಮೋಹದಲ್ಲಿ ನಾನು ಮೋಸ ಹೋಗಿದ್ದೆ ಎಂಬ ಆಲೋಚನೆ ನಿಶ್ಶಬ್ದವಾಗಿ ಹುಟ್ಟಿತು. ಇಡೀ ದಿನ ಏನೂ ಮಾಡಲಿಲ್ಲ. ಸಂಗೀತ ಸಾಧನೆ ಮಾಡಲಿಲ್ಲ. ಸಂಜೆ ತೋಟದಲ್ಲಿ 2 ಸುತ್ತು ಕಾಲಾಡಿಸಲಿಲ್ಲ. ಒಂದೊಂದು ದಿನ ಮಾಡುತ್ತಿದ್ದಂತೆ ತೋಟದ ಬಲಬದಿಗಿರುವ ಗುಡ್ಡವನ್ನು ಹತ್ತಲಿಲ್ಲ. ಸುಮ್ಮನೆ ತಂಬೂರಿ ಪಕ್ಕದಲ್ಲಿ ಮಲಗಿದ್ದಳು. ಸಂಜೆಯ ಚಹಾ ತಂದು ಕೊಟ್ಟ ಮಹಾಲಕ್ಷ್ಮಿ ಕೇಳಿದ್ದಕ್ಕೆ ಸ್ವಲ್ಪ ತಲೆನೋವು ಎಂದಷ್ಟೇ ಹೇಳಿದಳು. ರಾತ್ರಿ ಮಲಗಿದಾಗ ಬೇಗ ನಿದ್ರೆ ಬಂತು. ನಡುರಾತ್ರಿಯಲ್ಲಿ ನಿದ್ರೆಯು ತುಸು ತಿಳಿಯಾದಾಗ ಕಾದು ಕುಳಿತಿದ್ದಂತೆ ಆ ಕಾಗದದ ನೆನಪು ಬಂದು ತಕ್ಷಣ ಪೂರ್ತಿ ಎಚ್ಚರವಾಯಿತು. ದೀಪ ಹಾಕಿಕೊಂಡು ಅದನ್ನು ಇನ್ನೊಮ್ಮೆ ಓದಲೇ ಎನ್ನಿಸಿತು. ಮುಖ್ಯ ವಿಷಯವೂ ಮನಸ್ಸಿಗೆ ಆಳವನ್ನು ತಟ್ಟಿರುವಾಗ ಮತ್ತೆ ಓದುವುದರಿಂದೇನು ಎಂದು ತನಗೆ ತಾನೇ ಹೇಳಿಕೊಂಡಳು. ನಾನು ಚೆಲುವೆ ಅಂತ ಯಾವತ್ತೂ ಹೇಳಿಕೊಂಡಿರಲಿಲ್ಲ. ಇವನ ಶಿಫಾರಸು ಕೇಳಿಕೊಂಡಿರಲಿಲ್ಲ. ನೀನು ಚೆಲುವೆಯಲ್ಲ ಅಂತ ಬರೆದು ಜರೆದಿದ್ದಾನೆ ಎಂದುಕೊಳ್ಳು. ಹೊಲ್ಲದ ಗಂಡನಿಗೆ ಮುಸರಿನಲ್ಲಿ ಕಲ್ಲು ಎಂಬ ಗಾದೆ ನೆನಪಿಗೆ ಬಂತು. ಇಷ್ಟು ಹೇಳಲು 4 ವರ್ಷ ಕಾದ. ಅದು ನಾನು ಕಾಗದ ಬರೆಯುವ ತನಕ ಎಂದುಕೊಂಡು ಬಗ್ಗಲು ಬದಲಿಸಿಕೊಂಡಳು. ಸಂಗೀತದ ಭಾವಗಳೆಲ್ಲ ಸುಳ್ಳು. ಪರಂಪರೆಯು ತಲೆಗೆ ತುಂಬಿ ಕಟ್ಟಿ ಹಾಕಿದ್ದು. ಕೋಪ ತುಂಬಿ ಕೇಳಿದರೆ ಇನ್ನೇನು ಕೇಳಿಸಿತು ಎಂದುಕೊಂಡಳು. ಬೆಡ್ ಸ್ವಿಚ್ ಹಾಕಿ ನೋಡಿಕೊಂಡಳು. 3 ಗಂಟೆ ತೋರಿಸುತ್ತಿತ್ತು. ಇತ್ತೀಚೆಗೆ ತಾನು ಈ ಹೊತ್ತಿನಲ್ಲಿ ಎದ್ದು ಅಭ್ಯಾಸ ಮಾಡಿಲ್ಲವೆಂಬ ನೆನಪಾಯಿತು. ಹಾಸಿಗೆಯಿಂದ ಎದ್ದು ಮುಖ ತೊಳೆದುಕೊಂಡಳು. ತಂಬೂರಿಯನ್ನು ಶ್ರುತಿ ಮಾಡಿಕೊಂಡು ಕಾಫಿ ರಾಗದ ಸ್ವರಗಳನ್ನು ವಿಸ್ತರಿಸತೊಡಗಿದಳು. ಹಾ ಸರಿ ಗ ಮಗರಿಸದಲ್ಲಿ ಎಂಥ ದೈನ್ಯತೆ ಇದೆ. ಎಲ್ಲವನ್ನೂ ಬಿಟ್ಟಿದ್ದೇನೆ, ಎಲ್ಲವನ್ನೂ ಕ್ಷಮಿಸು ಎಂಬ ಕೋಮಲ ಭಾವ ಅವೇ ಮತ್ತೆ ಮತ್ತೆ ಬರುವಂತೆ ವಿಸ್ತರಿಸಿ ಹಾಡಿಕೊಂಡಳು. ರಾಗಕ್ಕೆ ತನ್ನದೇ ಆದ ಭಾವರಚನೆ ಇಲ್ಲ. ಅದೇನಿದ್ದರೂ ಪರಂಪರೆಯು ತಲೆಗೆ ತುಂಬಿ ಕಟ್ಟಿ ಹಾಕಿದ್ದು ಎಂಬುದು ಸುಳ್ಳು ಕಲ್ಪನೆ, ಕೋಪದ ತೀರ್ಮಾನ ಎನ್ನಿಸಿತು. ಹಾಡುತ್ತಾ ಹಾಡುತ್ತಾ ಅದೇ ಅನ್ನಿಸಿಕೆಯು ಗಟ್ಟಿಯಾಯಿತು. 5 ಗಂಟೆಯವರೆಗೂ ಕಾಫಿಯ ವಿಸ್ತಾರವನ್ನೇ ಪುನರಾವರ್ತನೆಯಾಗಿ ಹಾಡಿಕೊಂಡ ನಂತರ ತೂಕಡಿಕೆ ಬಂತು. ತಂಬೂರಿಯನ್ನು ಕೆಳಗಿಟ್ಟು ಹಾಸಿಗೆಗೆ ಮೇಲೆ ಹೋಗಿ ಮಲಗಿದಳು. 1 ತಾಸು ನಿದ್ರೆ ಬಂತು. ಎಷ್ಟೋ ಹೊತ್ತು ಹಾಸಿಗೆಯಲ್ಲಿ ಹೊರಳಿದ ಮೇಲೆ ಎದ್ದು ಮುಖ ತೊಳೆಯುವಾಗ ಕನ್ನಡಿಯಲ್ಲಿ ತನ್ನ ಮುಖ ಕಾಣಿಸಿತು. ತಾನು ಚೆಲುವೆಯಲ್ಲವೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ತನ್ನನ್ನು ತಾನು ಎಂದೂ ಚೆಲುವೆ ಎಂದು ಭಾವಿಸಿಲ್ಲ, ಕುರುಪಿ ಎಂದು ಭಾವಿಸಿಲ್ಲ. ಆ ಬಗೆಗೆ ಮನಸ್ಸನ್ನು ಹೆಚ್ಚು ಹರಿಸಿಲ್ಲ ಎಂಬ ನೆನಪಾಯಿತು. ಮದುವೆಯಲ್ಲಿ ಇಂಥ ಸ್ವರದ್ರೂಪಿ ಗಂಡು ಸಿಕ್ಕಿದ್ದು ಇವಳ ಅದೃಷ್ಟ ಎಂದು ಕೆಲವು ಹೆಂಗಸರು ಟಿಪ್ಪಣಿ ಮಾಡಿದ್ದು ಅವಳ ಕಿವಿಗೂ ಬಿದ್ದಿತ್ತು. ವರನಿಗೆ ಹೋಲಿಸಿಕೊಂಡರೆ ನಾನು ಚೆಲುವೆಯಲ್ಲ, ಆದರೆ ಅವರೇ ನನ್ನನ್ನು ಅಪೂರ್ವದ ಚೆಲುವೆ ಎಂದು ಒಪ್ಪಿಕೊಂಡಿರುವಾಗ ನನಗೇಕೆ ಆ ಚಿಂತೆ ಎಂದುಕೊಂಡಿದ್ದುದು ನೆನಪಿಗೆ ಬಂತು. ಆದರೆ ಈಗ ಅವರೇ ನನ್ನನ್ನು ಚೆಲುವಿನ ವರ್ಗದಿಂದ ಕೆಳಗೆ ಹಾಕಿದ್ದಾರೆ ಎಂಬ ನೆನಪಾಗಿ ಮನಸ್ಸು ಮುದುಡಿಗೊಂಡಿತು. ಸಿಂಕಿನ ಮೇಲಿನ ಕನ್ನಡಿಯಲ್ಲಿ ಸರಿಯಾಗಿ ನೋಡಿಕೊಂಡಳು. ಈ ತೋಟಕ್ಕೆ ಮನೆಗೆ ಬಂದು ಸಾಧನೆ ಶುರುವಾದ ಮೇಲೆ ನಾನು ಚರ್ಮಕ್ಕೆ ಕ್ರೀಮ್ ಕೂಡ ಹಚ್ಚುತ್ತಿಲ್ಲ. ಯೋಗಿನಿಯಂತೆ ಸಾದಾ ಸೀರೆ ಉಡುತ್ತಿದ್ದೇನೆ. ಒಂದು ಒಡವೆಯನ್ನು ಹಾಕಿಕೊಂಡಿಲ್ಲ ಎಂಬ ನೆನಪಾಗಿ ನರ್ತಕಿಗಾದರೆ ರೂಪ, ಮೈಕಟ್ಟು, ಎತ್ತರ ಅಗತ್ಯ, ಗಾಯಕಿಗೆ ಹಾಕಬೇಕು. ಅವಳ ರೂಪವಿರುವುದು ಅವಳ ಕಂಠಶಕ್ತಿಯಲ್ಲಿ, ಅದು ಸೃಷ್ಟಿಸುವ ಶುದ್ಧ ಸ್ವರಗಳ ಬೆಳವಣಿಗೆಯಲ್ಲಿ ಎಂದು ತಾನೇ ಹಿಂದೆ ಒಂದು ದಿನ ಹೇಳಿಕೊಂಡಿದ್ದುದು ಜ್ಞಾಪಕ್ಕೆ ಬಂತು. ಆದರೆ ಈ ದಿನ ಯಾಕೋ ಆ ವಿವರಣೆ ಸಾಲದೆನಿಸಿತು. ತನ್ನ ಕೋಣೆಗೆ ಹೋಗಿ ಡ್ರೆಸ್ಸಿಂಗ್ ಕನ್ನಡಿ ಮುಂದೆ ಹಿಂದಿನ ಮಾಲೀಕರು ಹಾಕಿದ್ದ ಹಳೆಯ ಎತ್ತರದ ಕನ್ನಡಿಯ ಮುಂದೆ ನಿಂತುಕೊಂಡು ನೋಡಿಕೊಂಡಳು. ಎಂಥ ಸುಂದರಿಯಾದರೂ ಮನಸ್ಸು ಮುರಿದ ಮೇಲೆ ಕುರೂಪಿಯಾಗಿಯೇ ಕಾಣುತ್ತಾಳೆ ಎಂದು ಸಮಾಧಾನ ತಂದುಕೊಂಡಳು. ಕೆಳಗಿಳಿದು ಹೋಗಿ ಮಹಾಲಕ್ಷ್ಮಿ ಇಟ್ಟಿದ್ದ ಸೂಜಿ ತಿಂದು ಕಾಫಿ ಕುಡಿದು ಮತ್ತೆ ಮೇಲೆ ಬಂದಳು. ಸಂಗೀತ ಸಾಧನೆಗೆ ತೊಡಗುವ ಲಹರಿ ಇರಲಿಲ್ಲ.
ಹಾಸಿಗೆ ಮೇಲೆ ಬಿದ್ದುಕೊಳ್ಳುವ ಅಥವಾ ಕುರ್ಚಿಯ ಮೇಲೆ ಹೊರಗುವ ಮನಸ್ಸು ಆಗಲಿಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಮಹಡಿಯ ಜಾರದಲ್ಲಿ ದಶಪಥ ಹಾಕಿದಳು. ಅನಂತರ ಕೆಳಗಿಳಿದು ಕಾಲಿಗೆ ಚಪ್ಪಲಿ ಹಾಕಿ ಕೈಲಿ ಛತ್ರಿ ಹಿಡಿದು ಹೊರಗೆ ನಡೆದಳು. ತೋಟದ ಬಾಗಿಲಿಗೆ ಬಂದು ಬಲಕ್ಕೆ ತಿರುಗಿದಳು. 1 ಫರ್ಲಾಂಗ್ ನಡೆದ ನಂತರ ಬಲಕ್ಕೆ ತಿರುಗಿ ಗುಡ್ಡ ಹತ್ತತೊಡಗಿದಳು. ದೃಢವಾಗಿ ಬೆಳೆದ ತೇಗಿದ ಮರಗಳ ಅಡಿಯಲ್ಲಿ ಹತ್ತಿ ಅಡ್ಡ ಸಿಕ್ಕಿದ ಬಂಡೆಗಳನ್ನು ಬಳಸಿ ನಡುವೆ ನಿಂತು ಉಸಿರನ್ನು ಸರಿಪಡಿಸಿಕೊಂಡು ಮತ್ತೆ ಹತ್ತಿದ ನೆತ್ತಿ ಬಂತು. ತಾನು ಪೂರ್ವಕ್ಕೊಮ್ಮೆ ಬಂದು ಕೂರುವ ಜಾಗ. ದಟ್ಟವಾಗಿ ಕೊಂಬೆಗಳನ್ನು ಹರಳಿ ನಿಂತುಕೊಂಡ ದೊಡ್ಡ ಆಲದ ಮರ. ಎತ್ತರದ ಬೀಸುಗಾಳಿಗೆ ಎಲೆಗಳು ಪಟಪಟ ಗುಟ್ಟುತ್ತಿವೆ. ನೆರಳಿನಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತಾಗ ತಾನು ಈ ಸ್ಥಳದಲ್ಲಿ ಕೂತು ಸ್ವರೂಪಗಳನ್ನು ಚಿಂತಿಸಿದ ರಾಗಗಳ ಹೆಸರುಗಳು ನೆನಪಿಗೆ ಬಂತು. ಆದರೆ ಈ ದಿನ ರಾಗಗಳು ಮನಸ್ಸಿನಿಂದ ಮಾಯವಾಗಿವೆ ಎಂದುಕೊಳ್ಳುತ್ತಿರುವಾಗ ಆ ಕಾಗದವನ್ನು ತರಬೇಕಿತ್ತು. ಇನ್ನೊಂದ್ಸಲ ನಿಧಾನವಾಗಿ ಓದಿಕೊಳ್ಳಬಹುದಿತ್ತು ಎನಿಸಿತು. ಮತ್ತೆ ಓದದೆಯೂ ಮುಖ್ಯ ವಿಷಯ ನೆನಪಿಗೆ ಬಂತು. ಹೌದು, ನನ್ನ ಗಂಡನ ಕಡೆಯ ಯಾರೊಡನೆಯೂ ಹೊಂದಿಕೊಳ್ಳುವ, ಯಾರನ್ನು ಉಪಚರಿಸುವ ಪರಿಸ್ಥಿತಿಯೇ ಬರಲಿಲ್ಲ. ಅತ್ತಿಗೆ, ನಾದಿನಿ, ಬಾವು ಮೈದುನ, ಅವರ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಅತ್ತೆ ಮಾವ ಜೊತೆಯಲ್ಲಿಲ್ಲ. ಅವರು ತಮ್ಮ ಮಗನಿಂದ ಹಣ ತರಿಸಿಕೊಳ್ಳುವುದಿಲ್ಲ. ಮನೆ ಕೆಲಸ, ಅಡಿಗೆ ಕೆಲಸಗಳು ಇರಲಿಲ್ಲ ಎಂಬ ವಂಶ ಈಗ ನಿಜವೆನಿಸಿತು. ವಿಕ್ರಮರಲ್ಲದೆ ಅತ್ತೆ ಮಾವ ಅಥವಾ ಅತ್ತೆ ತಂಗಿ ಹೆಣ್ಣು ಹುಡುಕಿದ್ರೆ ನನ್ನನ್ನು ಆರಿಸುತ್ತಿರಲಿಲ್ಲ. ವಿಕ್ರಮ್ ತಕ್ಷಣ ಒಪ್ಪಿದರು. ಉಳಿದವರಿಗೆ ಒಪ್ಪದ ವಿಧಿ ಇರಲಿಲ್ಲ. ಆಗ ನಾನು ಕೇಳುವ ಮೊದಲೇ ಎಲ್ಲವನ್ನು ತಾವೇ ಕೊಟ್ಟವರು. ಈಗ ನೀನು ಕೊಟ್ಟದ್ದೇನೆಂದು ಪ್ರಶ್ನಿಸುತ್ತಿದ್ದಾರೆ. ನಾನು ಕೊಟ್ಟದ್ದೇನು ಹಾಗಾದರೆ? ಅವರಿಗೆ ಸಂತೋಷವಾಗುವ ಸಂಗೀತವಲ್ಲ, ಸಂಗೀತ ಸಾಧನೆಯನ್ನು ಬಿಟ್ಟರೆ ಎಂಬ ಪ್ರಶ್ನೆ ನಿಂತುಕೊಂಡಿತು. ಉತ್ತರ ಹೊಳೆಯಲಿಲ್ಲ. ಮನಸ್ಸು ಮ್ಲಾನವಾಯಿತು. 5 ನಿಮಿಷ ಅನಂತರ ಶ್ರೀಮಂತ ಮನೆಯವರು ಯಾವ ಹುಡುಗಿ ತಾನೆ ಗಂಡನ ಮನೆ ಸೇರಿದ ಮೇಲೆ ಏನು ಕೊಡ್ತಾಳೆ? ಆಳುಗಳು, ಅಡಿಗೆಯವರು, ಡ್ರೈವರ್ಗಳಿರುವ ಮನೆಯಲ್ಲಿ ಎಂಬ ಉತ್ತರ ಹೊಳೆದು ಸಂಗೀತ ಸಾಧನೆನೇನಾದರೂ ಮಾಡಿ ಅವರನ್ನು ಸಂತೋಷಪಡಿಸಿದ್ದೇನಲ್ಲ ಎಂಬ ಸಂತೋಷ ಹುಟ್ಟಿತ್ತು, ಸಮಾಧಾನ ಹುಟ್ಟಿತ್ತು. ಆದರೆ ಗುರುವಿನ ಸಂಗೀತದ ಸೆಳೆತಕ್ಕೆ ಸಿಕ್ಕಿ ಗಂಡನಿಗೆ ಮೋಸ ಮಾಡಿ ಎಂದುಕೊಳ್ಳುವಾಗ ಇದ್ದಕ್ಕಿದ್ದಂತೆಯೇ ಕಟ್ಟೆ ಕುಸಿದು ಒಳಗಿನಿಂದ ಉಕ್ಕಿದಂತೆ ಕಣ್ಣೀರು ಹನಿಯತೊಡಗಿತು. ಗುಡ್ಡದ ನೆತ್ತಿಗೆ ಹಿಡಿದ ದೊಡ್ಡ ಛತ್ರಿಯಂತಿದ್ದ ಆಲದ ಎಲೆಗಳನ್ನು ಪಟಗುಟ್ಟಿಸುತ್ತಿದ್ದ ಬೇಸಿದ್ದ ಗಾಳಿ ಇನ್ನು ತಡೆಯುವಂತೆ ಬಿಕ್ಕಿ ಬಿಕ್ಕಿ ಹತ್ತಳು. ಅನಂತರ ಸೆರಗಿನಿಂದ ಕಣ್ಣುಗಳನ್ನು ಒರೆಸಿಕೊಂಡು ನೆಲದ ಮೇಲೆ ಉದುರಿದ್ದ ಆಲದ ಕಡ್ಡಿಗಳನ್ನು ನೋಡುತ್ತಾ ನಿಂತಳು. ಎಷ್ಟೋ ಹೊತ್ತಾದ ಮೇಲೆ ಗಂಡನಿಗೆ ನಿಜ ಹೇಳಬೇಕೆಂದು ಹುಟ್ಟಿದ ಅವಳ ಅಂತರಂಗದ ಒತ್ತಡವನ್ನು ನಾನು ಗೌರವಿಸುತ್ತೇನೆ ಎಂಬ ನಿಮ್ಮ ಮಾತಿಗೆ ಬೆಲೆ ಏನು? ಮುಚ್ಚುಮರೆಯ ಸಂಬಂಧವನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗುವ ಅನುಕೂಲ ಅವಕಾಶಗಳಿದ್ದರೂ ನಿಜ ಹೇಳಿದ ನನ್ನ ಪ್ರಾಮಾಣಿಕತೆಗೆ ನೀವು ಕೊಟ್ಟ ಉಡುಗೊರೆ ಇದೇ ಏನು? ನಿಮಗೂ ಸಾಧಾರಣ ಗಂಡಸರಿಗೂ ಏನು ವ್ಯತ್ಯಾಸ ಎಂದು ಮನಸ್ಸಿನಲ್ಲಿ ಕೇಳಿದಳು. ಮನೆಗೆ ಹೋಗಿ ಫೋನ್ ಮಾಡಿ ಇದೇ ಮಾತನ್ನು ಕೇಳಿಬಿಡಬೇಕೆಂಬ ಸಂಕಲ್ಪ ಹುಟ್ಟಿತು. ಕುಳಿತವಳು ಮೇಲೆ ಎದ್ದಳು. ಬೀಸುಗಾಳಿ ನಿಂತು ತೆಳುಗಾಳಿಯಾಗಿತ್ತು. ಹತ್ತುವುದಕ್ಕಿಂತ ಇಳಿಯುವಾಗ ಹೆಚ್ಚು ಎಚ್ಚರವಿರಬೇಕೆಂಬ ನೆನಪಾಗಿ ನಿಧಾನವಾಗಿ ಹೆಜ್ಜೆ ಹಾಕಿದಳು. ಬಂಡೆಗಳನ್ನು ಬಳಸಿ ಇನ್ನಷ್ಟು ಇಳಿದಳು. ಗುಡ್ಡದ ಮರದ ನೆರಳು ಕಳೆದು ಛತ್ರಿಯನ್ನು ಬಿಚ್ಚುವಾಗ ಪ್ರಶ್ನೆಯಿಂದ, ವಾದದಿಂದ ಮನಸ್ಸು ಒಂದುಗೂಡುತ್ತದೆಯೇ ಎಂಬ ಪ್ರಶ್ನೆ ಮೂಡಿತು. ಲಾಸ್ ಗಟಾಸ್ ಬಿಟ್ಟ ತಕ್ಷಣ ನಿನ್ನ ಗುರು ನ್ಯೂಯಾರ್ಕ್ನಲ್ಲಿ ಬಿಳಿ ಹುಡುಗಿಯ ಸಂಪರ್ಕ ಮಾಡಿ ನಿನ್ನನ್ನು ಕಡೆಗಣಿಸಿದ್ದರಿಂದ ನಿನಗೆ ಅವರ ಮೇಲೆ ಸಿಟ್ಟು ಬಂತು. ಆ ಸಿಟ್ಟು ಪ್ರಾಮಾಣಿಕತೆಯ ರೂಪ ಪಡೆಯಿತು. ಅಂದರೆ ಏನು ಹೇಳೋದು ಎಂಬ ಅಡ್ಡಿ ಕಾಣಿಸಿತು. ತೋಟದ ಬಾಗಿಲಿಗೆ ಬರುವ ವೇಳೆಗೆ ಫೋನ್ ಮಾಡುವ ಧೈರ್ಯವು ಹೋಗಿಬಿಟ್ಟಿತ್ತು. ಊಟ ಮಾಡಿ ಮಲಗಿದಾಗ ನಿದ್ರೆ ಬಂತು. 10 ನಿಮಿಷ ಮಾತ್ರ. ದಡಕ್ಕನೆ ಎಚ್ಚರವಾಯಿತು. ಮತ್ತೆ ಏನು ಮಾಡಿದರೂ ನಿದ್ದೆ ಇಲ್ಲ. ಎದ್ದು ತಂಬೂರಿ ಹಿಡಿಯುವ ಮನಸ್ಸು ಬರಲಿಲ್ಲ. ರಾತ್ರಿಯೂ ಹೀಗೆಯೇ ಆಯಿತು. ನಿದ್ರೆ ಎಚ್ಚರಗಳ ಚಕ್ರದ ಗತಿ ಬದಲಾಯಿತು. ತನಗೆ ಗೊತ್ತಿಲ್ಲದ ತಾಳ ಚಕ್ರಕ್ಕೆ ಕಟ್ಟಿ ಹಾಡು ಎಂದಂತೆ. ಎಷ್ಟು ಹೊತ್ತಿಗೋ ಎಚ್ಚರ, ಎಷ್ಟು ಹೊತ್ತಿಗೋ ತೂಕಡಿಕೆ. ಕೇವಲ ತೂಕಡಿಕೆ, ನಿದ್ರೆಯಲ್ಲ. ದಿನ ಬೆಳಗ್ಗೆ ಎದ್ದು ಗುಡ್ಡವನ್ನು ಹತ್ತಿ ಮರದ ಅಡಿಯಲ್ಲಿ 2-3 ಗಂಟೆ ಕೂರುತ್ತಿದ್ದಳು. ಅಲ್ಲಿ ಮಾತ್ರ ಮನಸ್ಸಿಗೆ ತುಸು ಸಡಿಲ ಸಿಗುತ್ತಿತ್ತು. ಒಂದು ದಿನ ಅಲ್ಲಿ ಕೂತಿದ್ದಾಗಲೇ ಕುತ್ತಿಗೆಯು ತಟಕ್ಕನೆ ಮುಂಬದಿಗೆ ಕುಸಿದು ಬೀಳುವಂಥ ತೂಕಡಿಕೆ ಬಂತು. ಕುಳಿತಿದ್ದ ಕಲ್ಲಿನ ಮೇಲೆಯೇ ಮಲಗಿದಳು. ಅಲ್ಲಿ ಎಂದೂ ಮಲಗಿರಲಿಲ್ಲ. ತಕ್ಷಣ ನಿದ್ರೆ ಬಂತು. ಗಾಢ ನಿದ್ರೆ. ಅದರಲ್ಲಿ ಒಂದು ಕೇವಲ ಶಾಬ್ದಿಕ ಕನಸು. ಸಂಗೀತ ಬಿಟ್ಟರೆ ನಾನು ಬೇರೆ ಯಾವುದಕ್ಕೆ ಸಾರ್ಥಕ? ತನ್ನದೇ ಧ್ವನಿ ಕೇಳಿಸಿಕೊಂಡ ತಕ್ಷಣ ಎಚ್ಚರವಾಯಿತು. ಯಾವುದೋ ರಾಗ ಸಂಚಾರವು ಹೀಗೆ ನಡುನಿದ್ರೆಯಲ್ಲಿ ಕೇಳಿಸುವುದು ಅವಳಿಗೆ ಅಭ್ಯಾಸವಾಗಿತ್ತು. ಆದರೆ ಎಂದು ಮಾತು ಕೇಳಿರಲಿಲ್ಲ. ಈಗ ಈ ಸ್ಪಷ್ಟ ವಾಕ್ಯವು ನೆನಪಿನಲ್ಲಿ ಉಳಿಯಿತು. ಸ್ಪಷ್ಟವಾಗಿ ಎಚ್ಚರವಾದರೂ ಈ ಪ್ರಶ್ನೆ ಮನಸ್ಸಿನಲ್ಲಿ ನಿಂತು ಬಿಟ್ಟಿತು. ಎಚ್ಚರವಾದ ನಂತರ ಬಂಡೆಗಲ್ಲಿನ ಮೇಲೆ ಮಲಗುವುದು ದೈಹಿಕವಾಗಿ ನೋವುಂಟು ಮಾಡುತ್ತಿತ್ತು. ಎದ್ದು ಕುಳಿತಳು. ಆದರೂ ನೆನಪಿನಲ್ಲಿ ನಿಂತು ಪ್ರಶ್ನೆಯು ವಾಸ್ತವವಾಗಿ ಪುನರಾವರ್ತಿಸುತ್ತಿದೆ ಎಂಬಂತೆ ಮನಸ್ಸಿನಲ್ಲಿ ಕೇಳತೊಡಗಿತು. ತುಸು ಹೊತ್ತು ಕೂತಿದ್ದ ಅವಳು ಎದ್ದು ಮನೆಗೆ ಬಂದಳು. ಮರುದಿನದ ಹೊತ್ತಿಗೆ ಅವಳೇ ಆ ಪ್ರಶ್ನೆಯನ್ನು ಮೆಟ್ಟಿ ತುಳಿಯುವಂಥ ಉತ್ತರವನ್ನು ಹುಡುಕಿದಳು. ಬೇರೆ ಯಾವ ವೃತ್ತಿಯವರು ತಾನೇ ಅದನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಮಾಡ್ತಾರೆ? ಯಶಸ್ವಿ ವಕೀಲರು ತಮ್ಮ ಕಾರನ್ನು ಕೂಡ ತಾವು ನಡೆಸೋಲ್ಲ. ಡಾಕ್ಟ್ರು ಅಷ್ಟೇ, ಇಂಜಿನಿಯರು ಅಷ್ಟೇ. ಮನಸ್ಸಿಗೆ ಸ್ವಲ್ಪ ಹಿತವೆನಿಸಿತು. ಸಂಜೆಯ ಹೊತ್ತಿಗೆ ಇವರೆಲ್ಲ ವೃತ್ತಿ ಮಾಡೋದು ಕೇವಲ ತಮ್ಮ ವೃತ್ತಿಯ ಸಂತೋಷಕ್ಕಾಗಿ ಅಲ್ಲ, ತಮ್ಮ ಹೆಂಡತಿ ಮಕ್ಕಳು ಆಶ್ರಿತರು ಸಾಕೋಕೆ. ಆದರೆ ನಾನು ಇದುವರೆಗೆ ಯಾರನ್ನು ಸಾಕಿದ್ದೀನಿ ಎಂಬ ಮರು ಪ್ರಶ್ನೆ ಹುಟ್ಟಿ ಮನಸ್ಸು ಮುದುಡಿಕೊಂಡಿತು. ಆದರೆ ಮರುದಿನದ ಹೊತ್ತಿಗೆ ತಾನು ಈ ವಯಸ್ಸಿನಲ್ಲಿ
ವಾಫೆಯಂತೆ ಪಿಕಾಸಿಯೇ ಕೆಲಸ ಮಾಡೋದಕ್ಕೆ ಸಾಧ್ಯವೇ? ಪಾತ್ರೆ ತೊಳೆಯುತ್ತಾ ಕೂರಲೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ಓದಲೆ, ನಾನ್ಸೆನ್ಸ್ ಎಂದು ಮೈ ಕಡವಿಕೊಂಡಳು. ಎದ್ದು ಹೋಗಿ ತಂಬೂರಿಯ ಶ್ರುತಿ ಮಾಡುತ್ತಾ ಸಮಯವನ್ನು ನೋಡಿ ದುರ್ಗಾ ಆಡಬೇಕೆಂದುಕೊಂಡಳು. ಬಲು ಮೃದು, ಭಾವಪೂರ್ಣ, ನೇರವಾಗಿ ಹೃದಯವನ್ನು ತಟ್ಟುವ ಸರಳವಾದ, ತನಗೆ ಪ್ರಿಯವಾದ, ಸಾಕಷ್ಟು ಅಭ್ಯಾಸ ಮಾಡಿರುವ ರಾಗ. ಭಾವವು ನೆನಪಿನಲ್ಲಿದೆ. ಭಾವದ ಸಂಗತಿ ಇಲ್ಲದೆ ರಾಗವು ನೆನಪಿನಲ್ಲಿ ಇಳಿಯುವುದು ಉಂಟೆ ಎಂದುಕೊಂಡು ಹಾಡತೊಡಗಿದಳು. ಸ್ವಲ್ಪ ವಿಸ್ತಾರ ಮಾಡುವುದರಲ್ಲಿ ಭಾವ ತಪ್ಪಿತು, ರುಚಿ ಕಳೆದುಕೊಂಡಿತು. ಶಾಸ್ತ್ರದ ಶುಷ್ಕಜ್ಞಾನ ಮಾತ್ರ ಉಳಿದುಕೊಂಡಿದೆ. ಬರೀ ಅದನ್ನು ಹಿಡಿಯಲು ಬೋರ್ ಎನ್ನಿಸಿತು, ನಿಲ್ಲಿಸಿದಳು. ತಂಬೂರಿಯನ್ನು ಬೆರಳುಗಳು ಮೀಟುತ್ತಿದ್ದವು. ತುಸು ಹೊತ್ತಿನ ನಂತರ ಅದು ಯಾಂತ್ರಿಕ ಸದ್ದನ್ನು ಕೊಡುತ್ತಿದೆ ಎಂದು ನಿಲ್ಲಿಸಿ ಬಿಟ್ಟಳು. ನಡುರಾತ್ರಿ ಎಚ್ಚರವಾದಾಗ ಸಂಗೀತದ ತನ್ನ ರುಚಿಯು ಹಿಂಗಿ ಹೋಗುತ್ತಿದೆಯೇ ಎಂಬ ಪ್ರಶ್ನೆ ಮನಸ್ಸಿನೊಳಗೆ ಕೇಳಿಸತೊಡಗಿತು. ಭಯವಾಯಿತು. ಬೇರೆ ಇನ್ನೇನು ಮಾಡಲು ತೋಚದೆ ಬೆಳಿಗ್ಗೆ ಎದ್ದು ಗುಡ್ಡದ ತುದಿಗೆ ಹೋಗಿ 2 ತಾಸು ಕೂತಿದ್ದು ಹಿಂದಿರುಗುವಾಗ ಅಟ್ಟದ ಮೇಲೆ ಒಂದು ಲಕ್ಕೋಟೆ ಇತ್ತು. ಯಾವುದಾದರೂ ಅಂಚೆ ಬಂದಿದ್ದು ತಾನು ಮೇಲೆ ಇಲ್ಲದಿದ್ದರೆ ತಕ್ಷಣ ಕಾಣಲಿ ಎಂದು ಮಹಾಲಕ್ಷ್ಮಿ ಅಲ್ಲಿಡುವುದು ಪದ್ಧತಿಯಾಗಿತ್ತು. ಎತ್ತಿಕೊಂಡು ನೋಡಿದಳು. ಅಮೆರಿಕದ ಸ್ಟ್ಯಾಂಪಿಡ ಬದಿಯಲ್ಲಿ ಸ್ಲೇಟರ್, ಡಿಕಿನ್ಸನ್ ಆ್ಯಂಡ್ ಒಕಿನೋವಾ, ಸ್ಯಾಲ್ಸಿಟರ್ಸ್, ಸ್ಯಾನ್ ಹೊಸೆ ಎಂಬ ಮುದ್ರಣ, ಡೈವರ್ಸ್ನ ಕಾಗದ ಎಂದು ತಕ್ಷಣ ಹೊಳೆಯಿತು. ಎತ್ತುಕೊಂಡು ಮೆಟ್ಟಿಲೆತ್ತಿ ಕುರ್ಚಿಯ ಮೇಲೆ ಕುಳಿತಳು. ಬಿಚ್ಚಿ ನೋಡುವುದೇ ಬೇಡ, ನಿಮ್ಮ ರುಜು ಮಾಡಿ ಎಂದು ವಕೀಲರು ಬರೆದಿದ್ದಾರೆ ಎಂದುಕೊಂಡು ಅದನ್ನು ತೊಡೆಯ ಮೇಲೆ ಇಟ್ಟುಕೊಂಡು 1 ಗಂಟೆ ಕುಳಿತಳು. ಅನಂತರ ಗಡಿಯಾರ ನೋಡಿದಳು. 11 ಗಂಟೆ. ಅಲ್ಲಿ ರಾತ್ರಿ 9:30. ಫೋನ್ ಮಾಡಿ, ನಿಮ್ಮ ಲಾಯರ್ ಲಕೋಟೆ ಬಂದಿದೆ, ನಾನು ಅದನ್ನು ಒಡೆದು ನೋಡೋಲ್ಲ, ವಿಚ್ಛೇದನೆ ಕೊಡೋಲ್ಲ ಅನ್ನಲೇ ಎಂಬ ಆಲೋಚನೆ ಬಂತು. ಅರ್ಧ ಗಂಟೆ ಅದೇ ನಿಶ್ಚಯದಲ್ಲಿ ಕುಳಿತಿದ್ದಳು. ಆದರೆ ಫೋನ್ ಮಾಡೋ ಶಕ್ತಿ ಕೂಡಲಿಲ್ಲ. ಅಷ್ಟರಲ್ಲಿ ಮಹಾಲಕ್ಷ್ಮಿ ಕೆಳಗಿಂದ, ಬಾಯಿ ಊಟಕ್ಕೆ ಬರ್ತೀರಾ, ಅಡಿಗೆ ಆರುತ್ತೆ ಎಂದು ಕೂಗಿದಳು. ತಾನಿನ್ನೂ ಸ್ನಾನ ಮಾಡಿಲ್ಲವೆಂಬ ನೆನಪಾಯಿತು. ಕೆಳಗೆ ಇಳಿದಳು. ಅನ್ನೋಡು ರಾತ್ರಿ ಎಚ್ಚರವಾದಾಗ ಕಾಗದವನ್ನು ಒಡೆಯದೆ ನೋಡದೇ ಇಟ್ಟರೆ ಏನು ಸಾಧಿಸಿದಂತಾಗುತ್ತೆ. ಆಲೋಚನೆ ಬಂದು ಎದ್ದು ಒಡೆದು ನೋಡಿದಳು. ಸಂಗಡ ಇರುವ ಡೈವರ್ಸ್ ಪತ್ರಕ್ಕೆ ನಮ್ಮ ಸಮ್ಮತಿ ಇದೆ ಎಂದು ಭಾವಿಸುತ್ತೇವೆ. ಅದರ ಕೊನೆಗೆ ಗುರುತು ಮಾಡಿರುವ ಜಾಗದಲ್ಲಿ ನೋಟ್ರಿ ಸಮಕ್ಷಮ ನಿಮ್ಮ ಸಹಿ ಹಾಕಿ, ನೋಟ್ರಿಯ ಸಹಿ ಸೀಲುಗಳ ಸಂಖ್ಯೆಗಳನ್ನು ಹಾಕಿಸಿ ನಮಗೆ ಕಳಿಸಿದರೆ ವಿಳಂಬವಿಲ್ಲದೆ ಕಲಾಪವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಎಂಬ ಕಿರುಕಾಗದ. ಡೈವರ್ಸ್ ಪತ್ರದಲ್ಲಿ ನಾವಿಬ್ಬರು ಸ್ವ ಇಚ್ಛೆಯಿಂದ ದೂರವಾಗಿ 4 ವರ್ಷವ ಕಳೆದಿದೆ. ಈಗ ಪರಸ್ಪರ ಯಾರು ಯಾವ ಪರಿಹಾರವನ್ನು ಕೊಡದೆ ನಾವಿಬ್ಬರು ವಿಚ್ಛೇದಿತರಾಗಬೇಕೆಂದು ನಿರ್ಣಯಿಸಿದ್ದೇವೆ. ನಾನು ದೂರದ ಇಂಡಿಯಾ ದೇಶದಲ್ಲಿದ್ದು ಸ್ಯಾನ್ ಹೊಸೆಯ ನ್ಯಾಯಾಲಯಕ್ಕೆ ಬರಲು ಸಾಧ್ಯವಾಗದೇ ಇದ್ದುದರಿಂದ ವಿಚ್ಛೇದನಕ್ಕೆ ನನ್ನ ಸಮ್ಮತಿಯನ್ನು ಸೂಚಿಸಿ ನೋಟ್ರಿ ಸಮ್ಮುಖ ಸಹಿ ಮಾಡಿ ಕಳುಹಿಸಿದ್ದೇನೆ. ಫೋನ್ ಮಾಡಿ ಪ್ರಯೋಜನವಿಲ್ಲವೆನಿಸಿತು. ಆತ್ಮಗೌರವವೂ ಅಡ್ಡ ನಿಂತಿತು. ಆದರೆ ಪತ್ರಕ್ಕೆ ಸಹಿ ಮಾಡಲು ಮನಸ್ಸು ಬರಲಿಲ್ಲ. ಮಾಡದೆ ಸುಮ್ಮನಿದ್ದರೆ ಏನಾಗುತ್ತೆ, ಯಾಕೆ ಮಾಡಲಿಲ್ಲ ಅಂತ ಅವನೇ ಕಾಗದ ಬರೀಲಿ ಅಥವಾ ಫೋನ್ ಮಾಡಲಿ, ಆಗ ಜವಾಬು ಕೊಡ್ತೀನಿ ಎಂದು ನಿರ್ಧರಿಸಿದಳು. ಆದರೆ ಬೆಳಿಗ್ಗೆ ಗುಡ್ಡದ ತುದಿಗೆ ಹೋಗಿ ಕುಳಿತಾಗ, ನಮ್ಮ ಪತ್ರಕ್ಕೆ 4 ವರ್ಷದ ಹಿಂದೆಯೇ ಈ ದೇಶವನ್ನು ಬಿಟ್ಟು ಹೋದಾಗ ಆಕೆಯಿಂದ ಉತ್ತರವಿಲ್ಲ ಎಂಬ ಕಾರಣದಿಂದಲೇ ಆ ದೇಶದಲ್ಲಿ ವಿಚ್ಛೇದನ ಪಡೆಯಬಹುದು ಅಥವಾ ವಿಚ್ಛೇದನವನ್ನು ವಿರೋಧಿಸಿದರೆ ಆಧಾರ ಮಾಡಿ ಗಂಡನನ್ನು ಬಿಟ್ಟು ಹೋದವಳೆಂಬ ಆರೋಪ ಹೊರಿಸಬಹುದು ಎಂಬ ಊಹೆ ಬಂತು. ಭಯವಾಯಿತು. ವಕೀಲರ ಕೈಗೆ ಸಿಕ್ಕಿದರೆ ಎಂಥ ಸೂಕ್ಷ್ಮ ಭಾವಗಳನ್ನು ಆಧಾರದಂಥ ರೂಕ್ಷ ಮಾತಿಗೆ ಇಳಿಸಿ ವಾದ ಮಾಡಿ ಸಾಧಿಸುತ್ತಾರೆ. ಕಾಯ್ದೆಯ ಭಾಷೆಯಲ್ಲಿ ಇದು ಒಂದು ಆಧಾರ ತಾನೆ ಎಂದುಕೊಂಡಳು. ಮುಂಬೈಯಲ್ಲಿ ಬೀದಿಗೆ ಒಂದಾದರೂ ನೋಟ್ರಿ ಬೋರ್ಡ್ ನೋಡಿದ್ದ. ಕೋರ್ಟಿನ ಹತ್ತಿರ 100 ಜನರು ಇರುತ್ತಾರೆ ಎಂದು ಕೇಳಿದ ನೆನಪಾಯಿತು. ತಕ್ಷಣ ಎದ್ದು ಮನೆಗೆ ನಡೆದಳು. ರೈಲ್ವೆ ಸ್ಟೇಷನಲ್ಲಿ ಕರೆದೊಯ್ಯಲು ಒಂದು ಆಟೋ ಕಳಿಸುವಂತೆ ತನ್ನ ತೋಟದ ವಿಳಾಸ ಮತ್ತು ದಾರಿಗಳನ್ನು ಹೇಳಿ ಫೋನ್ ಮಾಡಿ ನೋಟ್ರಿಗೆ ಗುರುತನ್ನು ಖಾತ್ರಿಪಡಿಸಲು ತನ್ನ ಪಾಸ್ಪೋರ್ಟನ್ನು ತೆಗೆದುಕೊಂಡು ಸಿದ್ಧಳಾದಳು. ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿ ಕಳಿಸಿದ ವಾರದ ನಂತರ ಮನಸ್ಸು ಒಂದು ನಿಲುಗಡೆಗೆ ಬಂತು. ಆದರೆ ಸಂಗೀತದಲ್ಲಿ ರುಚಿ ತಪ್ಪಿತ್ತು. ಯಾವ ಭಾವವನ್ನು ಸೃಷ್ಟಿಸಿದರೂ, ಯಾವ ಭಾವ ಸೂಕ್ಷ್ಮಗಳ ಕುಸುರಿ ಕೆಲಸ ಮಾಡಿದರೂ ಏನು ಸಾರ್ಥಕ? ಪ್ರಪಂಚವೇನು ಭಾವದ ಮೇಲೆ ನಿಂತಿಲ್ಲ, ಭಾವವೇ ಪ್ರಪಂಚದ ಮೇಲೆ ನಿಂತಿರೋದು ಅಂತ ಸಂಗೀತಗಾರರು, ಪ್ರೇಮಿಗಳು, ಇತರ ಕಲೆಯವರು ಹೇಳ್ಕೊಳ್ತಾರೆ ಅಷ್ಟೇ ಎಂದು ಉದಾಸೀನತೆ ಬೆಳೆಯತೊಡಗಿತು. ಒಮ್ಮೊಮ್ಮೆ ಮೋಹನ್ಲಾಲ್ನ ಮೇಲೆ ಈ ಲೋಫರ್ನಿಂದಲೇ ಇಷ್ಟೆಲ್ಲ ಆದದ್ದನ್ನು ಕೋಪ ಹುಟ್ಟುವುದು. ತುಸು ಹೊತ್ತಿನ ನಂತರ ಅವನ ಮೇಲೆ ಕೋಪಿಸಿಕೊಂಡರೆ ಸಂಗೀತಕ್ಕೆ ಪುನಃ ಪ್ರಾಶಸ್ತ್ಯ ಕೊಟ್ಟಂತೆ ಎನ್ನಿಸಿ ಸಮಾಧಾನ ಮಾಡಿಕೊಳ್ಳುವಳು. ಈ ತೋಟದಲ್ಲಾದರೂ ಒಬ್ಬಳೇ ಇದ್ದು ಏನು ಮಾಡುವುದು ಎಂಬ ಪ್ರಶ್ನೆಯೂ ಬಾಧಿಸತೊಡಗುವುದು. ಆದರೆ ಬೇರೆ ಎಲ್ಲಿಗೆ ಹೋಗುವುದು, ಬೇರೆ ಎಲ್ಲಿ ನನಗೆ ಜೀವನವಿದೆ ಎಂದು, ಇಲ್ಲಿ ಹೆಚ್ಚು ಮಾತುಕತೆಗಳಿಲ್ಲದಿದ್ದರೂ ಮಹಾಲಕ್ಷ್ಮಿ ಆದರೂ ಇದ್ದಾರೆ ಎಂಬ ಸಮಾಧಾನ ತಂದುಕೊಳ್ಳುವಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.